ಶ್ರವಣ ಶತಮಾನೋತ್ಸವದ ಈ ಶ್ರಾವಣ ಮಾಸದ ಶುಭ ಪ್ರಸಂಗದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡುತ್ತಾ ಬರುವಂಥವರಾಗಿದೆ. ಪ್ರಾರಂಭದಲ್ಲಿ ಕೂಡಲ ಸಂಗಮ ದೇವನ ಒಲಿಸಬಂದ ಪ್ರಸಾದಕಾಯ ಕೆಡಿಸಲಾಗದು. ಇದು ಸೂತ್ರ. ನಿನ್ನೆ ಸರ್ಪಭೂಷಣ ಶಿವಯೋಗಿಗಳವರ ಗ್ರಂಥದಲ್ಲಿ ಬರ್ತಕ್ಕಂಥ ಒಂದು ಮಹತ್ವದ ಮಾತನ್ನು ತಮ್ಮೆಲ್ಲರಿಗೆ ತಿಳಿಯಪಡಿಸಲಾಗಿತ್ತು. ಶರೀರ ಇದು ಶಾಶ್ವತ ಅಲ್ಲ. ಅದಕ್ಕಾಗಿ ನೀನು ಬಂದಿದ್ದಿ ಅಂದಮೇಲೆ ಒಂದಿಷ್ಟು ಲಾಭ ಮಾಡಿಕೊಂಡು ಹೋಗಬೇಕು. ಲಾಭ ಇಲ್ಲ ಅಂದರೆ ಮನುಷ್ಯನಿಗೆ ಶಾಂತಿ ಸಿಗೋದಿಲ್ಲ. ಏನು ಲಾಭ ಮಾಡಿಕೊಳ್ಬೇಕು ಅಂತ ಕೇಳಿದರೆ ಸರ್ಪಭೂಷಣರಂತರ ಇಂದು ನಾಳೆ ಎನ್ನದೇ ಈಗಲೇ ಸುಕೃತವನ್ನು ಪಡೆ. ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ ಅಂತ. ಸಮಯ ಬಂದಾಗ ಅದಕ್ಕೆ ಮಹಾತ್ಮರಂತರ ಸಮಯ ಬಲವಾನ್ ಅಂತಾರೆ. ಸಮಯ ಬಲವಾನ್, ಬಲಾಢ್ಯ. ಹೋಯಿತು ಅಂದರೆ ಸಮಯ ಮತ್ತೆ ಬರೋದಿಲ್ಲ. ಸಮಯ ಬಂದಾಗನೇ ಕೆಲಸ ಮಾಡಿಕೋಬೇಕು. ಕಾಲ ಬಂದಾಗನೇ ಕಾರ್ಯವನ್ನು ಮಾಡಿಕೋ, ಕಾಲ ನಿನ್ನ ಅಧೀನವಲ್ಲ. ಮಹಾತ್ಮರಂತಾರೆ ಕಾಲ ಬಂದಾಗನೇ. ಸಹಜ ಹೇಳಬೇಕು ಅಂದರೆ ಗಾಳಿ ಬಿಟ್ಟಾಗನೇ ತೂರಿಕೊಳ್ಬೇಕು. ನಾ ತೂರ ಮುಂದನೇ ಗಾಳಿ ಬರಲಿ ಅಂದರೆ ಬರಂಗಿಲ್ಲ. ಬಂದಾಗ ತೂರ್ಬೇಕು. ನಮ್ಮದು ರಾಶಿ ಆಗಬೇಕು, ನಮಗೆ ಲಾಭ ಆಗಬೇಕು ಅಂದರೆ ಗಾಳಿ ದಾರಿಯನ್ನು ನಾವು ಕಾಯಬೇಕು. ಬಂದಾಗನೇ ರಾಶಿ ತೂರಿಕೋಬೇಕು, ಬಂದಾಗನೇ ಕಣ ಎಲ್ಲ ಬರೋಬ್ಬರಿ ಮಾಡಿಕೋಬೇಕು. ಅದು ತಪ್ಪಿತು ಅಂತಂದರೆ ಮತ್ತೆ ನಿನಗೆ ಸಮಯ ಸಿಗೋದಿಲ್ಲ. ಅದಕ್ಕೆ ಈ ಸದ್ಯತ್ ಕಾಲದಲ್ಲಿ ಗಾಳಿ ಬಿಟ್ಟದ. ಪವಿತ್ರ ಶ್ರಾವಣ ಮಾಸ ಅನ್ನುವ ಗಾಳಿ ಇದು ವರ್ಷಕ್ಕೆ ಒಂದು ಸಲ ಹಂಗೆ ಬೀಸ್ತಿರ್ತದೆ. ಈ ಬೀಸುವ ಗಾಳಿಗೆ ಯಾರು ಮೈ ಒಡ್ಡುತ್ತಾರೋ ಅವರು ಆರಾಮ್ ಇರಲಿಕ್ಕೆ ಕಾರಣೀಭೂತರಾಗ್ತಾರೆ. ಈ ಗಾಳಿ ಬಿಟ್ಟಾಗ ಮುಂದೆ ನೋಡಿದ್ರಾಯಿತು, ಮುಂದಿನ ಶ್ರಾವಣಕ್ಕೆ ನೋಡಿದ್ರಾಯಿತು ಅಂದರೆ ಮುಂದಿನ ತನಕ ನೀ ಇರ್ತಿದ್ದಿ ಅನ್ನುವ ಗ್ಯಾರಂಟಿ ಇಲ್ಲ. ಅದಕ್ಕೆ ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ. ನಿಜಗುಂಡ್ರು ಬರೀತಾರ, ತಳುವದೇ ಮಾಳುಪುದು ಆವದು ಭವಹರಣ ಅಂತೇಳ್ಯಾರ. ಭವ ಅಂದರೆ ಏನು? ಹುಟ್ಟೋದು, ಒಂದಿಷ್ಟು ಸಾಯೋದು. ಇದಕ್ಕೆ ಶಾಸ್ತ್ರದೊಳಗೆ ಭವ ಅಂತ ಕರೆದಾರ. ಈ ಹುಟ್ಟು ಮತ್ತು ಸಾವು ನಾವು ಮನುಷ್ಯರಾಗಿ ಬಂದೀವಿ ಅಂದಮೇಲೆ ಗುರು ಶಾಸ್ತ್ರಕ್ಕೆ ಶರಣಾಗತರಾಗಿ ಇಲ್ಲಿಗೆ ಮುಕ್ತಾಯ ಆಗಬೇಕು. ಇದು ಮುಂದುವರಿಬಾರದು. ಅದಕ್ಕೆ ತಡಮಾಡದೆ ಮಾಡುವ ಕೆಲಸ ಏನು? ತಳುವದೇ ಮಾಡ್ಪುದಾವುದು. ತಡಮಾಡದೆ ಕೆಲಸ ಏನದ ಅಂತ ಕೇಳಿದರೆ ಈ ಹುಟ್ಟು ಸಾವುಗಳ ವಿಚಾರಗಳನ್ನು ತಿಳಿದುಕೊಂಡು ಸಾಯಬೇಕು. ಮನುಷ್ಯ ಹೆಂಗೆ ಸಾಯಬೇಕು ಅಂದರೆ ಇನ್ನೊಂದು ಸಲ ಬಂದು ಇಲ್ಲಿ ಕಣ್ಣು ತೆರೆದಿರಬಾರದು, ಹಂಗೆ ಸಾಯಬೇಕು. ಹೆಂಗಾರ ಸಾಯ್ತೀನಿ ಅಂದರೆ, ಎಲ್ಲರ ಬಿದ್ದು ಸಾಯ್ತೀನಿ ಅಂತಂದರೆ ಅದು ಸಾವಲ್ಲ, ಅದು ಅನಾಹುತ. ಸಾಯಬೇಕು ಮನುಷ್ಯ. ಗುರುವಿಗೆ ಒಂದು ಸಲ ಹಣೆ ಹಚ್ಚೀವಿ ಅಂದಮೇಲೆ, ಗುರುವಿನ ಮಾತುಗಳನ್ನು ಕೇಳೀವಿ ಅಂದಮೇಲೆ ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನ,
ಬೆಟ್ಟ ಕರ್ಪೂರ ಬೆಂದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನೇ ಗುರುವಿನ ಪಾದ ಕೆರಗಿದರೆ ಸುಟ್ಟು ಹೋಗುವುದು ಕರ್ಮತ ಸರ್ವಜ್ಞ. ಗುಡ್ಡದಷ್ಟು ಕರ್ಪೂರ ಐತೆ ಅಂತೇಳಿ ಗುಡ್ಡದಷ್ಟು ಕಡ್ಡಿಪೆಟ್ಟಿಗೆ ಬೇಕಾಗಿಲ್ಲ. ಒಂದೇ ಒಂದು ಕಡ್ಡಿ ಆ ಗುಡ್ಡದಷ್ಟು ಕರ್ಪೂರವನ್ನು ಸುಟ್ಟು ಬೂದಿ ಮಾಡ್ತದ. ಆದರೆ ಆ ಬೂದಿ ತುಂಬಿಟ್ಕೊಂತೀನಿ ಅಂದ್ರೆ ಅಲ್ಲಿ ಏನೂ ಇರಂಗೇ ಇಲ್ಲ. ಹೆಂಗೆ ಸರ್ವನಾಶವಾಗಿ ಹೋಗುತ್ತದೆಯೋ ಕರ್ಪೂರದ ಪರ್ವತ, ಅದರಂತೆ ನೀನು ಭಯಭಕ್ತಿ ಉಳ್ಳವನಾಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅನ್ನುವ ಭಾವವನ್ನಿಟ್ಟುಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದೆ ಅಂದರೆ ಇಲ್ಲಿ ಭವಹರಣ ಅಂತಕ್ಕಂಥದ್ದು ಆಗ್ತದೆ. ಅದಕ್ಕೆ ಈ ಭವಹರಣವನ್ನು ನೀನು ಯಾವಾಗ ಮಾಡಿಕೊಳ್ಳೋದು ಅಂತ ಕೇಳಿದರೆ ಭಾಳ ಜನ ವಿಚಾರ ಮಾಡ್ತಿರ್ತಾರ ಇನ್ನೂ ಟೈಮ್ ಐತೆ ಅಂತ. ಜ್ಞಾನಿಗಳಂತರ ತಮ್ಮ ಟೈಮ್ ಇಲ್ಲ, ದೀಪ ಹಚ್ಚಿಟ್ಟದ, ಗಾಳಿ ಬಿಡಕತ್ತದ, ಯಾವಾಗ ಆರ್ತದೋ ಈ ದೀಪ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಭಜನದವ್ರು ಹಾಡ್ತಿರ್ತಾರ ಗಾಳಿಗೆಟ್ಟು ದೀಪ ಗಾಳಿಗೆಟ್ಟು ದೀಪ ಅಂತ ಅವ್ರು ಹಾಡ್ತಾರೆ. ಈ 21ನೇ ಶತಮಾನದಲ್ಲಿ ಈ ಹೈಬ್ರಿಡ್ ತಳಿ ನಾವೇನು ಅದೀವಲ್ಲ, ಗಾಳಿಗಿಟ್ಟು ದೀಪ ಅಲ್ಲ, ಸುಳಿಗಾಳಿಗಿಟ್ಟು ದೀಪ ಅಂತ ತಿಳ್ಕೊಬೇಕು. ಯಾವಾಗ ಒಂದು ರೌಂಡ್ ಬಂದು ಹಿಂಗೆ ಹೋಯ್ತು ಅಂದರೆ ದೀಪ ಆರಿತು ಅಂತ. ಅದಕ್ಕೆ ಮಹತ್ವರಂತರ ದೀಪ ಹುರಿಯಾಕತ್ಯದ. ಆ ಹುರಿಯುವ ಕಾಲಕ್ಕೆ ಬೆಳಕು ಚೆಲ್ಲಕತ್ಯದ. ಆ ಬೆಳಕಿನೊಳಗೆ ನೀನು ಒಂದಿಷ್ಟು ಬದುಕು, ನೀನು ಒಂದಿಷ್ಟು ಸಾಧನೆ ಮಾಡು, ನೀನು ಒಂದಿಷ್ಟು ಸುಕೃತವನ್ನು ಪಡೆದುಕೋ, ನೀನು ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡು. ಯಾವಾಗ ದೀಪ ಹೋಗ್ತದ ಹೇಳಕ್ಕೆ ಬರಂಗಿಲ್ಲ. ತಿಥಿ ವಾರ ನಕ್ಷತ್ರ ಯೋಗ ಕರಣ ಯಾವ ಸಮಯಕ್ಕೆ ಬೇಕಾದ್ರೂ ದೀಪ ಆರಬಹುದು. ಯಾಕಂತ ಕೇಳಿದರೆ ನಾವು ಸ್ವತಂತ್ರರು ಅಂತ ನಾವು ತಿಳ್ಕೊಂಡಿವಿ. ಸ್ವತಂತ್ರರಲ್ಲ ನಾವು. ಮತ್ತು ಇವತ್ತು ಜಾಂಡ ಏರಿಸಿರಲ್ಲ, ಆ ಸ್ವತಂತ್ರ ಅಲ್ಲ. ಇಲ್ಲಿ ಈ ಶಾಸ್ತ್ರದೊಳಗೆ ನಾವು ಸ್ವತಂತ್ರರು, ನಾವೇನಪ್ಪ ಆರಾಮದೀವಿ ಅಂತ ಅಂತೀವಿ. ಯಾರು ಆರಾಮಿಲ್ಲ. ನಾವು ಒಬ್ಬನ ಅಧೀನದಲ್ಲಿದ್ದೀವಿ. ಕಳಿಸ್ಯಾನ ಬಂದೀವಿ ಅಂದಮೇಲೆ ಎದಕ್ಕೆ ಕಳಿಸ್ಯಾನ ಆ ಮಾತು ನೆನಪಿಟ್ಟುಕೊಂಡು ಬದುಕಬೇಕು. ನಾವು ಹೆಂಗಾರ ಬದುಕ್ತೀವಿ ಅಂತ ಅಂದರೆ ತಾಯಿಯ ಗರ್ಭದಲ್ಲಿ ನಾವು ದೇವರಿಗೆ ಮಾತು ಕೊಟ್ಟು ಬಂದೀವಿ. ನಿಜಗುಂಡ್ರು ಬರೀತಾರೆ, ತಾಯಿ ಗರ್ಭದೊಳು ನಾನಿರ್ದ ವೇಳೆಯೊಳು ಅಲ್ಲಿ ಮನಂನೊಂದು ಪೇಸುತಿಯ ಪೇಯವನು ಬಿಟ್ಟೇತಕ್ಕಿಂತು ಪೊರಮಟ್ಟಿರುವೆ. ಆಯುಷ್ಯಮಿಹದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆದಿವೆನೆಂಬ ಸಮುದಾಯದ ಅಧಿಕಾರವೆನ್ನದು. ಪರಮಾತ್ಮ ಗರ್ಭದಲ್ಲಿದ್ದಾಗ 8ನೇ ತಿಂಗಳು ಬಂತು ಅಂದರೆ 7ನೇ ತಿಂಗಳು ಬಂತು ಅಂದರೆ ಒಳಗಿರ್ತಕ್ಕಂಥ ಶಿಶುವಿಗೆ ಅರಿವು ಉತ್ಪತ್ತಿ ಆಗ್ತದೆ. ನಾನು ಯಾಕೆ ಬಂದೆ ಇಲ್ಲಿಗೆ? ಈ ದುರ್ಗಂಧಮಯವಾಗಿರ್ತಕ್ಕಂಥ ಪ್ರದೇಶ, ಮಲಮೂತ್ರದ ಭಾಂಡ, ರಕ್ತದ ಓಕುಳಿ, ಇಂಥದ್ರೊಳಗೆ ನಾನು ಬಂದಿನಲ್ಲ, ನಾನು ಬೇಗ ಹೊರಗೆ ಹೋಗಬೇಕು ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಗರ್ಭಸ್ಥ ಶಿಶು ಪ್ರಾರ್ಥನೆ ಮಾಡ್ತದೆ. ತಾಯಿ ಗರ್ಭದೊಳು ತಾನಿರ್ದ ವೇಳೆಯೊಳಲ್ಲಿ ಪ್ರಾರ್ಥನೆ ಮಾಡ್ತದೆ. ದೇವರು ಕೇಳ್ತಾನ, ಯಾಕೆ ನನ್ನನ್ನು ಭಜನೆ ಮಾಡಿದಿ, ಯಾಕೆ ನನ್ನನ್ನು ಕರೆದಿ ಅಲ್ಲ, ಯಾತಕ್ಕೋಸ್ಕರ ಅಂತಂದಾಗ ಪರಮಾತ್ಮ ನನ್ನನ್ನು ಬೇಗ ಹೊರಗೆ ಕಳಿಸು. ಇವೆಲ್ಲ ಚರ್ಚೆ ಆಗೋದ್ರೊಳಗೆ 7 ಹೋಗಿ 8 ಹೋಗಿ 9 ಬರೋಬ್ಬರಿ ಆಗ್ತದೆ. ಇವೆಲ್ಲ ಒಳಗೆ ಚರ್ಚೆ ನಡೆಯೋದ್ರೊಳಗೆ ದೇವ್ರಂತನ ಕಳಿಸ್ತೀನಿ ಹೊರಗೆ, ಸಮಯ ಬರಲಿ. ಮತ್ತು ಮತ್ತೊಂದು ಮಾತು ಕೇಳ್ತಾನೆ, ನಾವು ನಮ್ಮ ಮಕ್ಕಳಿಗೆ ಕೇಳಬೇಕು.
ಹೊರಗೆ ಹೋಗ್ತೀನಿ ಅಂದರೆ ಎಲ್ಲಿಗೆ ಹೋಗ್ತಿ ಅಂತ ಕೇಳಬೇಕು, ಯಾಕೆ ಹೋಗ್ತಿ ಅಂತ ಕೇಳಬೇಕು, ಎಷ್ಟೊತ್ತಿಗೆ ಬರ್ತಿ ಅಂತ ಕೇಳಬೇಕು. ಇವೊಂದು 3-4 ಮಾತು ಕೇಳಕ್ಕೆ ರೂಢಿ ಮಾಡಿದ್ರಿ ಅಂದರೆ ಅವರು ಬಜಾರದೊಳಗೆ ನಿಂತರೂ ಸಹಿತ ನಮ್ಮಪ್ಪಗೆ ನಾನು ಮಾತು ಕೊಟ್ಟೀನಿ, ಈ ಟೈಮಿಗೆ ಮನೆಗೆ ಬರ್ತೀನಿ ಅಂತ ಹೇಳೀನಿ, ಹೋಗ್ಬೇಕಂತ ಒಳ್ತಾನ. ನಾವು ಹಂಗಲ್ಲ, ತಿನಿಸಿ ಮಸ್ತ್ ತಿನಿಸಿ ಕೈಯಾಗ ಒಂದಿಷ್ಟು ದುಡ್ಡು ಕೊಟ್ಟು ಹೋಗಿ ಮನೆ ದಾಟಿದ್ರೆ ಸಾಕಂತವ. ಅವು ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾವೆ. ಎಲ್ಲಿ ಹೋಗಿದ್ದೀವಿ ಗುರ್ತೇ ಇಲ್ಲ, ಅವಕ್ಕೆ ಏನು ಮಾಡಿದ್ದೀವಿ ಗುರ್ತೇ ಇಲ್ಲ. ಒದಿಸಿಕೊಂಡು ಒದ್ದು ಬಂದು ಗಟಾರದಾಗ ಬಿದ್ದು ಎದ್ದು ನಾವು ಯಾರು ವಿಚಾರ ಮಾಡಲಿಲ್ಲ. ವಿಚಾರ ಮಾಡಲಾರ್ದಕ್ಕೆ ನಮ್ಮ ಸಂತತಿ ದುರ್ಮಾರ್ಗಿಗಳಾಗಿದ್ದಾರೆ. ದುರ್ಮಾರ್ಗಿಗಳಾಗಲಿಕ್ಕೆ ಕಾರಣ ಯಾರು ಅಂದ್ರೆ ಅಪ್ಪ ಅಮ್ಮನೇ, ಬದಲೆಯವರು ಯಾರಲ್ಲ. ಯಾರು ಕಾರಣ? ನೀವು ವಿಚಾರ ಮಾಡಲಾರ್ದದ್ರ ಸಲುವಾಗಿ. ಅದರಂಗೆ ಪರಮಾತ್ಮ 7ನೇ ತಿಂಗಳು ಮುಗಿಯುವ ಸಂದರ್ಭದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಎಚ್ಚರಿಕೆಯಾಗಿ, ನಾನು ಈ ಜಾಗದಿಂದ ಹೊರಗೆ ಹೋಗಬೇಕು ಪರಮಾತ್ಮ, ನೀನೇ ಸಮರ್ಥ, ನೀನೇ ಸೃಷ್ಟಿ ಮಾಡಿದ್ದಿ, ನನ್ನ ಜಲ್ದಿ ಹೊರಗೆ ಕಳಿಸು ಅಂತಂದಾಗ ಪರಮಾತ್ಮ ಪ್ರಶ್ನೆ ಮಾಡ್ತಾನೆ, ಹೊರಗೆ ಹೋಗಿ ಏನು ಮಾಡುತ್ತೆ ಅಂತ. ಇಲ್ಲೇ ಅದು ಪಾಯಿಂಟ್. ಅದು ಹೊರಗೆ ಹೋಗಿ ಏನು ಮಾಡುತ್ತಿ? ನಿಂದೇನು ಕೆಲಸ ಐತೆ ಅಲ್ಲಿ ಹೋಗಾಕ ಅಂತ ಕೇಳಿದಾಗ ಅದು ಹೇಳ್ತದ, ಕಾಯಜ ವಿರೋಧಿ ಗುರು ಶಂಭುಲಿಂಗವನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆದಿವೆನೆಂಬ ಸಮುದಾಯದ ಅಧಿಕಾರ ಎನ್ನದು. ಹೇ ಪರಮಾತ್ಮ, ಕಾಯಜ, ಕಾಯ ಅಂದರೆ ಶರೀರ, ಜ ಅಂದರೆ ಹುಟ್ಟಿದ್ದು. ಕಾಯಜ ವಿರೋಧಿ, ಶರೀರದಿಂದ ಹುಟ್ಟಿದವನು ಯಾರು? ಮನ್ಮಥ. ಮನ್ಮಥನಿಗೆ ವೈರಿಯಾದವನು ಯಾರು? ಕೈಲಾಸನಾಥ ಪರಮಾತ್ಮ ಶಂಭುಲಿಂಗ. ಹೇ ಪರಮಾತ್ಮ, ನಿನ್ನನ್ನು ಒಲಿಸಿಕೊಳ್ತಾ ಇದ್ದೀನಿ, ಮಾಯೆಯನ್ನು ಗೆದಿತಾ ಇದ್ದೀನಿ, ಇನ್ನೊಂದು ಸಲ ಇಲ್ಲಿಗೆ ಬರದಂಗೆ ನೋಡ್ಕೊಂತೀನಿ. ಯಾಕಂದ್ರೆ ನೀನೇ ಅಂದಿದ್ದಲ್ಲ, ಮಲಮೂತ್ರದ ಭಾಂಡ, ಹೊಲಸು ನಾರ್ತಕ್ಕಂಥ ಸ್ಥಳ, ಇಂಥ ಇಕ್ಕಟ್ಟಾದ ಪ್ರದೇಶಕ್ಕೆ ಇನ್ನೊಂದು ಸಲ ಬರದಂಗೆ ನಾನು ಪ್ರಯತ್ನ ಮಾಡ್ತೀನಿ ಪರಮಾತ್ಮ, ಹೆಂಗಾರ ಮಾಡಿ ನನ್ನ ಹೊರಗೆ ಕಳಿಸು ಅಂತ ಕೂಸು ಬೇಡಿಕೆ ಅಂತದ. ಇದನ್ನೇ ಅಪ್ಪ ಬಸವಣ್ಣ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ಯಾರ ಸರಳದೊಳಗೆ. ಇವರು ಒಂದು ನುಡಿ ಹೇಳಿದರೆ ಅವರು ಒಂದೇ ಸಾಲಿನಾಗ ಹೇಳಿದರು, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಇವರಂತರ ನಾವು ಒಂದಿಷ್ಟು ಮಠಕ್ಕೆ ಹೋಗಿ ಗುರುಗಳ ಮುಂದೆ ನಮಸ್ಕಾರ ಮಾಡಿ ಖರೆ ಮಾತಾಡಿಬಿಟ್ರೆ ಸಾಕು, ನಮ್ಮ ಕೈಲಾಸ ಸಿಗ್ತದಂತ ಇವ್ರು ತಿಳ್ಕೊಂಡಾರ. ನೀವು ಖರೆನ ಮಾತಾಡ್ರಿ ಸುಳ್ಳನ ಮಾತಾಡ್ರಿ ನಿಮ್ಮ ಕರ್ಮಕ್ಕೆ. ಆದರೆ ಪರಮಾತ್ಮನ ಮುಂದೆ ಏನು ಮಾತು ಕೊಟ್ಟಿರಿ, ಏನು ನುಡಿದಿರಿ, ಆ ನುಡಿದದ್ದು ಇಲ್ಲಿ ಬಂದ ಮೇಲೆ, ಹೊರಗೆ ಬಂದ ಮೇಲೆ, ನಿನಗೆ ಅರಿವು ಬಂದ ಮೇಲೆ, ನಿನಗೆ ಎಚ್ಚರಿಕೆಯಾದಾಗ ಗುರು ಮತ್ತು ದೇವರನ್ನು ನೆನೆಸ್ತಾ ಇದ್ದೀಯ ಅಂತಂದರೆ ನೀನು ಮಾತಿನ ಮನುಷ್ಯ. ಈ ಮಾತು ನಡೆಸ್ತೇ ಇದ್ದರೆ ನೀನು ಪ್ರಪಂಚದೊಳಗೆ ಎಷ್ಟೇ ಸತ್ಯವಂತನಾದರೂ ಸಹಿತ ಶಾಸ್ತ್ರದ ಪ್ರಕಾರವಾಗಿ ನೀನು ದೈವದ್ರೋಹಿ, ಗುರುದ್ರೋಹಿ, ವಚನ ಭ್ರಷ್ಟ ಅಂತ ಕರೀತಾರೆ. ವಚನ ಭ್ರಷ್ಟ. ನೀನು ಅಲ್ಲಿ ಮಾತು ಕೊಟ್ಟಿದ್ದಿ, ಆ ಮಾತು ಇಲ್ಲಿ ನಡೆಸಬೇಕು ನೀನು. ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆದುವೆನೆಂಬ ಸಮುದಾಯದ ಅಧಿಕಾರ ಎನ್ನೋದು ಪರಮಾತ್ಮ ಹೊರಗೆ ಕಳಿಸಿದಿ ಅಂದರೆ ನಾನು ಓದ ತಕ್ಷಣವೇ ಈ ಪ್ರಪಂಚದ ವಾಸನೆಗೆ ನಾನು ಸಿಲುಕೋದಿಲ್ಲ. ನಾನು ನಿನ್ನನ್ನೇ ಧ್ಯಾನ ಮಾಡ್ತೀನಿ, ಪೂಜೆ ಮಾಡಿದರೆ ನಿನ್ನನ್ನೇ ಮಾಡ್ತೀನಿ, ಮಾತು ಕೇಳಿದರೆ ನಿನ್ನ ಮಾತನ್ನೇ ಕೇಳ್ತೀನಿ ಅಂತ ಇಷ್ಟು ಪ್ರಮಾಣ ಮಾಡಿ ಆವಾಗ ಪರಮಾತ್ಮ ತಮ್ಮ ನಿನ್ನಂಗೆ ಮಾತು ಕೊಟ್ಟು ಹೋದವರು ಭಾರತ ದೇಶದೊಳಗೆ 140 ಕೋಟಿ ಮಂದಿ ಅದ. ಎಷ್ಟು ಮಂದಿ ನನ್ನ ಮಾತು ಪಾಲನೆ ಮಾಡಕತ್ಯಾರ, ನೀನು ಓದ್ತೀನಿ ಅಂತಿದ್ದಿ, ನಿನ್ನ ಕರ್ಮ ಹೆಂಗೈತೆ ಹಂಗೆ ಮಾಡಿ ಹೋಗು ಅಂತ ಕಳಿಸ್ಕೊಟ್ಟ. ಇಲ್ಲಿ ಹೊರಗೆ ಬಂದ ಮೇಲೆ ತೊಡಿ ಮೇಲೆ ಹಾಕ್ಕೊಂಡು ಎದೆ ಹಾಲು ಕುಡಿಸಿ ತಲೆ ಮೇಲೆ ಕೈ ಇಟ್ಟು ಏನು ಹೇಳಬೇಕು ತಾಯಂದಿರು, ಶಿವ ಅನ್ನು, ರಾಮ ಅನ್ನು, ತಾತನ ಫೋಟೋಕ್ಕೆ ನಮಸ್ಕಾರ ಮಾಡು, ಇವು ಕಲಿಸ್ಬೇಕು. ಇವು ಹಂಗಲ್ಲ. ಸೋದರ ಮಾವ ಬಂದ ನೋಡಿ ಕಾಲು ತೋರ್ಸ,
ತೊಡೆ ಮೇಲಿದ್ದಾಗ ಕಾಲು ಎತ್ತಿದ್ನಂದ್ರೆ ಮತ್ತೆ ದೊಡ್ಡವನಾದ್ಮೇಲೆ ಸುಮ್ಮನೆ ಬಿಡ್ತಾನ ಇವನು ಸೋದರ ಮಾವಗ ಅಷ್ಟೇ ತೋರಿಸೋದಲ್ಲ, ಕಾಲು ಎಲ್ಲರಿಗೂ ತೋರಿಸ್ತಾನ. ತೋರಿಸಿಗಂತ ಏನದ ಅಂದ್ರೆ ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡು ಗುರುಗಳನ್ನು ನಂಬಂಗಿಲ್ಲ, ಲಿಂಗವನ್ನು ನಂಬಂಗಿಲ್ಲ. ಎಲ್ಲವನ್ನು ಬಿಟ್ಟು ಕಾಲು ಬಿಟ್ಟು ಕತ್ತೆ ತಿರುಗಿದಂಗೆ ಬಜಾರದೊಳಗೆ ತಿರುಗಾಕ ಪ್ರಾರಂಭ ಮಾಡ್ತಾನೆ. ಶಾಸ್ತ್ರ ಹೇಳ್ತದ, ನಿನ್ನೆನೇ ಹೇಳೀನಿ, ಕೋಳಿ ಕೂಗ ಕತ್ಯದ, ಕೂಗಿದಾಗನೇ ಎದ್ದೇಳಬೇಕು, ಕೂಗಿದಾಗನೇ ಜಳಕ ಮಾಡಬೇಕು, ಕೂಗಿದಾಗನೇ ಲಿಂಗ ಕೈಯಾಗ ತಗೋಬೇಕು, ಕೂಗಿದಾಗನೇ ಜಪ ಎಣಿಸ್ಬೇಕು. ಕೋಳಿ ಕೂಗ ಕತ್ಯದ ಅಂತ ಹಂಗೆ ಕೇಳಿಕೆಂತ ಮಲಿಕೊಂಡಿವಿ ಅಂದರೆ ನಮ್ಮಂಥ ದಡ್ರ ಜಗತ್ತಿನೊಳಗೆ ಯಾರು ಇಲ್ಲ. ಈ ಶ್ರಾವಣ ಮಾಸದೊಳಗೆ ಮಠ ಮಂದಿರಗಳಲ್ಲಿ ಕೋಳಿ ಕೂಗ ಕತ್ಯಾವ, ಎಲ್ಲ ಕಡೆಗೆ ಕೂಗ ಕತ್ಯಾವ. ಯಾರು ಈ ಕೂಗಿಗೆ ಎಚ್ಚರಿಕೆ ಉಳ್ಳವರಾಗಿ ಪರಮಾತ್ಮನ ಭಜನೆ, ಪರಮಾತ್ಮನ ಧ್ಯಾನ, ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದಾರೆಯೋ ಅವರಿಗೆ ಈ ಹುಟ್ಟು ಸಾವು ಅಂತಕ್ಕಂಥ ರೋಗ ನಿವಾರಣೆ ಆಗುತ್ತೆ. ಇದಕ್ಕೆ ಭವರೋಗ ಅಂತಾರೆ. ಹೊರಗೆ ರೋಗಗಳು ಭಾಳ ಅದಾವೆ. ಹಾರ್ಟಿಗೆ ಒಬ್ಬ ಡಾಕ್ಟ್ರ್ ಅದಾನ, ಕಿಡ್ನಿಗೆ ಒಬ್ಬ ಡಾಕ್ಟ್ರ್ ಅದಾನ, ಕಣ್ಣಿಗೆ ಒಬ್ಬ ಡಾಕ್ಟ್ರ್ ಅದಾನ, ಎಡಕಿವಿಗೊಬ್ಬನು ಬೇರೆ ಅದಾನ, ಬಲಕಿವಿಗೊಬ್ಬನು ಬೇರೆ ಅದಾನ, ಕಣ್ಣಿಗೆ ಬೇರೆ ಬೇರೆ ಇದ್ದಾರ, ಹೃದಯಕ್ಕೆ ಬೇರೆ ಬೇರೆ ಇದ್ದಾರ. ಆದರೆ ಇವರೆಲ್ಲ ಶರೀರಕ್ಕೆ ಸಂಬಂಧಪಟ್ಟ ರೋಗ ಕಳೆಯುವ ಡಾಕ್ಟ್ರೇ ಹೊರತು ಈ ಹುಟ್ಟು ಸಾವು ಅನ್ನುವಂಥ ಭವರೋಗ ಕಳಿಬೇಕಾದ್ರೆ ಸದ್ಗುರುನಾಥ ಒಬ್ಬನೇ, ಅವನೇ ಸಮರ್ಥ. ಶತಶ್ಲೋಕಿ ನಾಮಕ ಗ್ರಂಥದಲ್ಲಿ ಶಂಕರ ಭಗವತ್ಪಾದರಂತರ ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು. ಅನ್ನದಾನ ಮಾಡೋರು, ಗೋದಾನ ಮಾಡೋರು, ಭೂದಾನ ಮಾಡೋರು, ಕನ್ಯಾದಾನ ಮಾಡೋರು ಈ ಪ್ರಪಂಚದೊಳಗೆ ಕೋಟಿ ಕೋಟಿ ಜನ ಸಿಗ್ತಾರ. ಜ್ಞಾನದಾನ ಮಾಡತಕ್ಕಂಥವನು ಸದ್ಗುರುನಾಥ ಓರ್ವನೇ ಹೊರತು ಮತ್ತೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ತಡ ಮಾಡದೆ, ಇಂದು ನಾಳೆ ಎನ್ನದೆ ಈಗಲೇ ಸುಕೃತವನ್ನು ಪಡೆ. ಮುಂದಾವ ಗಳಿಗೆಗೆ ಏನೇನಹುದೋ ಮನುಜ, ಮುಂದೆ ಮಾಡ್ತೀನಿ ಅಂತಂದೆ ಅಂದರೆ ಮನಸ್ಸು ಗಾಳಿ ತತ್ವದಿಂದ ಕೂಡಿಕೊಂಡಿದೆ. ಈ ಮನಸ್ಸು ಎಷ್ಟು ಹರಿದಾಡ್ತದ ಅಂತ ಕೇಳಿದರೆ ಶರೀಫ್ರ ಅಂತರ, ಎಂಥ ಮೋಜಿನ ಕುದುರೆ ಹತ್ತಿದರೆ ತಿರುಗುವುದು 11 ಪೇರ್ಯ. ಇದು ಲಗಾಮ್ ಇಲ್ಲದು ಕುದುರೆ ಇದ್ದಂಗೆ. ಲಗಾಮ್ ಇದ್ದದ್ದೇ ಮಂದಿನ ಕೆಡುತ್ತದ. ಇನ್ನು ಲಗಾಮೇ ಇಲ್ಲ ಅಂದರೆ ಕುದುರೆಗೆ ಇನ್ನು ಯಾವ ತಗ್ಗಿನಾಗ ಬೀಳುತ್ತದೋ, ಎಷ್ಟು ಮಂದಿನ ಕೆಡುತ್ತದೋ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಈ ಮನಸ್ಸನ್ನು, ಹರಿದಾಡುವ ಮನಸ್ಸನ್ನು ನೀನು ಏನು ಮಾಡು ಅಂದರೆ ಕಟ್ಟಿ ಹಾಕಕ್ಕೆ ಹೋಗಬೇಡ. ಅದಕ್ಕೆ ಒಂದಿಷ್ಟು ಕೆಲಸ ಹಚ್ಚು. ಹುಡುಗರು ಗಲಾಟೆ ಮಾಡ್ತಾವ ಅಂತ ದಬ ಹೊಡಿತಾರ, ಹೊಡಿಬಾರದು. ಹೊಡೆದ್ರೆ ಮತ್ತಷ್ಟು ಗದ್ದಲ ಜಾಸ್ತಿ ಆಗ್ತದ. ಹುಡುಗರಿಗೆ ಕೆಲಸ ಹಚ್ಚಬೇಕು. ಚೆಂಡು ಒಗಿಬೇಕಲ್ಲಿ. ನೋಡು, ನಿನ್ನ ಚೆಂಡು ಬಿದ್ದದ ತಗೊಂಡು ಬಾ ಅಂದ್ರೆ ಅಳದು ಬಿಟ್ಟು ತಾನೇ ಓದ್ತಾನ ಅವನು. ಇವು ಹಂಗಲ್ಲ, ದಬ ಮೇಲೆ ಗುದ್ದಿದ್ರೂ ಅವನ ಜೊತೆ ತಾವತ್ಗಂತ ಕುಂತ್ರನು, ಮಗನಿಗೆ ಪೆಟ್ಟಾಗ್ಯದ ಅಂತ. ಅದಕ್ಕೆ ಈ ಮನಸ್ಸು ಅನ್ನುವಂಥ ಶಿಶುವಿನನ್ನು ನಾವು ಇದಕ್ಕೊಂದಿಷ್ಟು ಕೆಲಸ ಹಚ್ಚಬೇಕು. ಭಾಳ ಚಂಚಲಾಗಕತ್ತದ, ಭಾಳ ಒಯ್ದಾಡಕತ್ತದ ಮನಸ್ಸು, ಭಾಳ ಹೊರಗ ಹೋಗ್ಬೇಕಂತದ ಮನಸ್ಸು, ಹೊರಗಿನ ಜಗತ್ತೇ ನೋಡ್ಬೇಕಂತಂತದ ಅಂತಂದಾಗ ಅದಕ್ಕೆ ಹೇಳಬೇಕು, ಸೀದಾ ಬಚ್ಚಲಕ್ಕೆ ನಡಿ, ಮುಖ ತೊಳಕ ನಡಿ, ದೇವ್ರ ಮನೆಗೆ ವಿಭೂತಿ ಹಚ್ಚಿಗೆ, ಅಲ್ಲಿ ತುಳಸಿ ಮಾಲೆ ರುದ್ರಾಕ್ಷಿ ಮಾಲೆ ಅದ, ತಗ ಕೈಯಾಗ 108 ಸಲ ತಿರುಗಿಸಂದ್ರೆ ಎಲ್ಲಿಗೆ ಓದ್ತದದು? ಬಜಾರ್ದಾಗ ಓದ್ತಂತದೇನದು? ಹೊರಗೆ ನೋಡ್ತಂತದೇನು? ನಾವು ಹಂಗಲ್ಲ. ಸ್ವಲ್ಪ ಬಜಾರ್ದಾಗ ಡಮ್ ಅನಿಸ್ತು ಅಂದರೆ ಕಿಟಕಿಯಾಗ ಮೂತಿಟ್ಟು ನಾವು ಹೊರಗೆ ಇರ್ತೀವಿ. ನಾವು ಯಾರು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಕಿಮ್ಮತ್ತೇನು, ಅದ್ರ ಅರಿವು ಇರಲಾರ್ದನೇ ನಾವು ಹೊರಗನೇ ನೋಡ್ತೀವಿ. ಅದಕ್ಕೆ ನಿಜಗುಂಡ್ರ ಅಂತರ, ನಿನ್ನೋಳು ಏಕೋ ಭಾವನೆಯಿಂದ ಒಡಗೂಡು. ನೀನು ಸ್ವಲ್ಪ ಹೊರಗೆ ಹೋಗೋದನ್ನು ಬಿಡು, ಒಳಗೆ ಹೋಗೋದಕ್ಕೆ ಕಲಿ. ಸ್ವಲ್ಪ ಮನಸ್ಸನ್ನು ಹತೋಟಿ ಒಳಗಿಡ್ಕೋ, ಅಂದಾಗ ನಿನ್ನ ಭವಹರಣವಾಗುತ್ತದೆ. ಈ ಹುಟ್ಟು ಸಾವು ಅನ್ನುವಂಥದ್ದು ನಿವಾರಣೆ ಆಗುತ್ತೆ.
ನಿನಗೆ ಪುಣ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡು ಅಂತ ಕೇಳಿದರೆ, ಈಗಲೇ ಸುಕೃತವನ್ನು ಪಡೆ. ಹೀಗೆ ನಾಳೆ ಅನಬೇಡ, ಇನ್ನೂ ಒಂದು ಅರ್ಧ ತಾಸು ಬಿಟ್ಟು ಅಂತ ಅನಬೇಡ, ಸದ್ಯದ ಕಾಲದಲ್ಲಿ. ಯಾಕಂತ ಕೇಳಿದರೆ ಇದು ಗಾಳಿಗೆಟ್ಟು ದೀಪ, ಯಾವಾಗ ಹೋಗ್ತದ ಹೇಳಕ್ಕೆ ಬರಂಗಿಲ್ಲ. ಹೋಗೋದ್ರೊಳಗಾಗಿ ನೀನು ಏನದ ಅಂದರೆ ಭಗವಂತನ ಗುರುದೇವರ ಅನುಗ್ರಹವನ್ನು ಪಡೆದುಕೋ, ಅಂದರೆ ನಿನ್ನ ಕೆಲಸ ಪಕ್ಕ ಆಗ್ತದ. ಅದಕ್ಕೆ ಎನ್ನದು ಈಗಲೇ ಸುಕೃತವನ್ನು ಪಡೆ. ಇದಕ್ಕೊಂದು ಉದಾಹರಣೆ ನೆನಪಿಟ್ಕೊಂಡಿರಬೇಕು. ಮೀನುಗಾರರು ತಂದೆ ಮತ್ತು ಮಗ ಸಾಯಂಕಾಲದ ಸಮಯಕ್ಕೆ ತಿರುಗಾಡ್ಕ್ಯಾಂತ ಕೆರೆದಂಡಿಗೆ ಹೋದರು. ಕೆರೆದಂಡಿಗೆ ಹೋದ ತಕ್ಷಣವೇ 3 ಮೀನ ಇದ್ದು, ಇನ್ನು ಉಳಿದು ಭಾಳದ್ದು ಆ ಮಾತು ಬೇರೆ. ನನಗೆ ಬೇಕಾಗಿರೋದು 3 ಮೀನ. ರಾಯಚೂರ್ದಾಗ ಭಾಳ ಮಂದಿ ಇದ್ದಾರೆ, ನೀವು ಕುಂತವ್ರು ಇಷ್ಟೇ ಮಂದಿ. ನಿಮಗೆ ಹೇಳಬೇಕಲ್ಲ, ಭಾಳ ಮಂದಿ ಅದಾರ ಅಂತ ಹೇಳಕ್ಕೆ ಹೋದ್ರೆ ಹೆಂಗೆ ಆಗ್ತದ? ನಿಮ್ಗೆ ಎಷ್ಟು ಬೇಕು ಅಷ್ಟು ನಾವು ತುಂಬಿ ಕಳಿಸ್ಬೇಕಾಗ್ಯದ. ಅದರಂಗೆ ಅಪ್ಪ ಮಗ ಹೊಂಟಿದ್ರು ಮಾತಾಡ್ಕೊಂತ. ಅಲ್ಲಿ 3 ಮೀನು ಒತ್ತಟ್ಟಿಗೆ ಕುಂತಿದ್ದು, ಕೆಸರಾಗ ಮೂವತ್ತಿಟ್ಕೊಂಡು ಕುಂತಿದ್ದು. ಅಪ್ಪ ಮುಂದೆ ಹೊಂಟಿದ್ದ, ಮಗ ನೋಡಿದ. ಅಪ್ಪ ನಿಂದ್ರು ಅಂದ. ನಿಂತ. ಏನು ಅಂತ ಕೇಳಿದ. ಇಲ್ಲಿ ನೋಡು ಮೀನ 3 ಇದಾವೆ ಇಲ್ಲಿ ಅಂತಂದ. ಕತ್ಲಾಗ್ಯದ, ಬಲಿ ತಂದಿಲ್ಲ, ಹಿಡಿಯಕ್ಕೆ ಹೋದರೆ ಕೆಸರಾಗಿ ಸಿಗಿಬೀಳ್ತೀವಿ, ರಾತ್ರಿ ಯಾರು ಈ ದಾರಿಗೆ ಬರಂಗಿಲ್ಲ. ಅವರಪ್ಪ ಅಂದ, ನಾಳೆಗೆ ಬೆಳಿಗ್ಗೆ ಬಲಿ ತಗೊಂಡು ಬರೋಣ, ಬಂದು ಈ 3 ಮೀನಕ್ಕೆ ಬಲಿ ಹಾಕಿ ಹಿಡ್ಕೊಂಡು ಹೋಗೋಣ ಅಂತ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಮಾತಾಡಿದರು. ಅಪ್ಪ ಮಗ 3 ಮೀನ ಕೇಳಿದವು. ಆ 3 ಮೀನ 3 ಗುಣದವಿದ್ದು. 1ನೇ ಮೀನ ಅನಾಗತ ವಿಧಾತ ಅಂತ 1ನೇ ಮೀನ, ಪ್ರತ್ಯುನ್ಮನ್ಮತಿ ಅಂತ 2ನೇ ಮೀನ, ಯದ್ ಭವಿಷ್ಯತಿ ತದ್ ಭವಿಷ್ಯತಿ ಅನ್ನುವಂಥದ್ದು 3ನೇ ಮೀನ. ಅದು ತಿಳಿಲಿಲ್ಲ ಅಂದರೆ ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು ಅಂತ 1 ಮೀನ ಅಂತಿತ್ತು. 2ನೇ ಮೀನು ಅಂತಿತ್ತು, ಬಂದ ಮೇಲೆ ನೋಡಿದ್ರೆ ಆಯಿತು ಅಂತ 2ನೇ ಮೀನು ಅಂತಿತ್ತು. 3ನೇ ಮೀನು ಅಂತಿತ್ತು, ನಮ್ಮ ಮನೆ ಬರೋದ ಏನಾಗದೈತೆ ಆತದಂತ ಅದಂತಿತ್ತು. ಇವು 3 ಮೀನುಗಳು. ಅನಾಗತ ವಿಧಾತ, ಬರೋದ್ರೊಳಗಾಗಿ ಎಚ್ಚರದಿಂದ ಇರಬೇಕು. 1ನೇ ಮೀನು ಅಂತಿತ್ತದು. ಅಪ್ಪ ಮಗ ಮಾತಾಡ್ಯಾರ, ಮುಂಜಾನೆ ಬಲಿ ತಗೊಂಡು ಬರ್ತಾರ, ಹಾಕ್ತಾರ. ನಮಗೆ ಗತಿನೇ ಇಲ್ಲ, ಸರದಾಡಕ್ಕೆ ನಮಗೆ ಜಾಗಿಲ್ಲ. ಅವ್ರ ಕೆರೆಯೊಳಗನೇ ನಾವು ಜೀವನ ಮಾಡಬೇಕು. ಅವರು ಬಲಿ ಹಾಕಿದ ತಕ್ಷಣವೇ ಬಿದ್ದು ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಏನು ಮಾಡೋದು ಅಂತ ವಿಚಾರ ಮಾಡಿ ನಾಳೆ ಬೆಳಕರಿಯೋದ್ರೊಳಗಾಗಿ ನಾವು ಈ ಜಾಗ ಖಾಲಿ ಮಾಡಬೇಕು ಅಂತ ವಿಚಾರ ಮಾಡಿದ್ದು. 1ನೇ ನಂಬರ್ ಮೀನೇ ಇದು. ಬರೋದ್ರೊಳಗಾಗಿ ನಾವೆಲ್ಲ ಎಂಥವ್ರು ಅಂತ ಕೇಳಿದರೆ 3 ಮೀನದೊಳಗೆ ನಾವು ಯಾವ ಮೀನ ಅಂತ ಲಾಸ್ಟಿಗೆ ನೀವೇ ನಿರ್ಣಯ ಮಾಡಿಕೊಳ್ಳಬೇಕು. ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಬೇಕು. ನಾವು ಹೆಂಗೆ ಕುಂತೀವಿ ಅಂತ ಕೇಳಿದರೆ ಹೆಂಡರು ಮಕ್ಕಳು ಸಂಪತ್ತು ಎಲ್ಲ ನನಗೆ ಬರ್ತದ, ನಾನೇ ಮಾಡೀನಿ, ನಂದೇ ಇದು ಅಂತ ಕುಂತೀವಿ. ಪುರಂದ್ರದಾಸರಂತಾರೆ, ಯಾರಿಗೆ ಯಾರೆಲ್ಲ ಎರವಿನ ಸಂಸಾರ, ನೀರ ಮೇಲಿನ ಉರುಳಿ ನಿಜವಲ್ಲ ಹರಿ. ಎಲ್ಲರೂ ಅದರ, ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕದರೇ ಹೊರತು ಇನ್ನೊಬ್ಬರ ಸಲುವಾಗಿ ಯಾರು ಇಲ್ಲ. ಅದಕ್ಕೆ ನೀನು ಇಲ್ಲಿ ಇರಬೇಡ. ಇದ್ದಿ ಅಂದರೆ ಬಲಿ ಬರ್ತದ. ಬಲಿ ಬರೋದ್ರೊಳಗಾಗಿ ನಾವು ಜಾಗ ಖಾಲಿ ಮಾಡಬೇಕು ಅಂತ 1ನೇ ಮೀನ ಪ್ರಯತ್ನ ಮಾಡುತ್ತಿತ್ತು. ಅದಕ್ಕೆ ತಳುವುದೇ ಮಾಡ್ಕೋದಾವುದು ಭವಹರಣ. ತಡ ಮಾಡದೆ ಮಾಡು. ಹಂಗೆ ಮಾಡೋಕ್ಕಾಗ್ತದ ಸ್ವಾಮಿ, ನಮಗೆಲ್ಲ ಇಂದ ಜಂಜಾಟ ಐತೆ, ಮತ್ತು ಈ ಜಂಜಾಟ ಬಿಟ್ಟು ನಾನು ಹೆಂಗೆ ಮಾಡೋಕ್ಕೆ ಬರ್ತದ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಬಿಡಕ್ಕೆ ಬರಂಗಿಲ್ಲ ಅದನ್ನು ಅಂತ. ರಾಮಕೃಷ್ಣ ಪರಮಹಂಸರಿದ್ದಾಗ
ದಿವಸ ಪ್ರವಚನಕ್ಕೆ ಬರ್ತದ್ದ. ಮದುವೆ ಆಯಿತು, ಮಗ ಹುಟ್ಟಿದ, ಬರೋದು ಬಿಟ್ಟ. ಪರಮಹಂಸರು ಕೇಳಿದರು, ತಮ್ಮ ದಿವಸ ಬರ್ತಿದ್ದಿ ಮತ್ತು ಮಠಕ್ಕೆ ಪ್ರವಚನ ಕೇಳಲಿಕ್ಕೆ ಬರೋದೇ ಬಿಟ್ಟೆಲ್ಲ. ಅವನು ಜಲ್ದಿ ಅಂದ್ಬಿಟ್ಟ, ಹುಡುಗ ಕೈ ಬಿಡೋದಿಲ್ರಿ, ಯಾವತ್ತಿಗೆ ಹೆಗಲ ಮೇಲೇ ಇರ್ತದ, ಸೊಂಟದಾಗ ಇರ್ತದ, ಹುಡುಗ ತೆಳಗೆ ಇಳಿಯಂಗಿಲ್ಲ. ಅದಕ್ಕೆ ಏನದ ಅಂದ್ರೆ ಪ್ರವಚನಕ್ಕೆ ಬರೋಕ್ಕಾಗವಲ್ತು. ಭಾಳ ಮಂದಿ ಪಿರಾದ ಇಂಥವೇ ಇರ್ತಾವೆ. ತಿಜೋರಿ ಕೀಲಿಕಾಯಿ ಹಾಕಿ ಎರಡೆರಡು ಸಲ ಜಗ್ಗಿ ನೋಡಿ, ದಡಿವಿ ಕಟ್ಕೊಂಡು ಮತ್ತೆ ಇಲ್ಲೊಂದು ಸಲ ಹುಡ್ದಾರ ಅರ್ಧದನಂತ ಜಗ್ಗಿ ನೋಡಿ, ಅರಕ್ಕೆ ಚಪ್ಪಲಿದ್ದು ಅಂದ್ರೆ ಅಲ್ಲೇ ಸೈಡಿಗಿಟ್ಟು ಇವೆಲ್ಲವಷ್ಟು ನೋಡಿ ಬಾಗಿಲ ಬಂದೋಬಸ್ತ್ ಮಾಡಿ ಬಾಗಿಲ ಬಡಿದು ಆವಾಗ ಒಂದು ತಾಸು ಪುರಾಣಕ್ಕೆ ಬರೋದು. ಅದರಂಗೆ ಏನದ ಅಂತ ಕೇಳಿದರೆ ಅಲ್ಲಿ ಹುಡುಗ ಅವನು ಏನು ಮಾಡಿದ ಅಂತ ಕೇಳಿದರೆ ಅಲ್ಲಿ ಉಳ್ಕೊಂಡು ಏನದ ಅಂತ ಕೇಳಿದರೆ ಗುರುಗಳು ಅಂದರು, ಯಾಕೋ ತಮ್ಮ ಬರುವಲ್ಲೆಲ್ಲ? ಇಲ್ಲ, ಹುಡುಗ ಕೈ ಬಿಡಂಗಿಲ್ಲ. ಸರಿ, ಇವನಿಗೆ ಬಾಯಿ ಮಾತು ಹೇಳಿದ್ರೆ ಬರೋಬರಿ ಆಗಂಗಿಲ್ಲ, ಒಂದು ಸಲ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವನ ಮನೆಗೆ ಒಂದೆರಡು ದಿವಸ ಬಿಟ್ಟು ತಿರುಗಾಡಿಕೆ ಅಂತ ಹೋಗಿ ಕಂಬದ ಪಡಸಾಲಿ ಎತ್ತು ಆ ಕಂಬಕ್ಕೆ ಕಾಲು ತೊಡರು ಹಾಕಿ ಪರಮಹಂಸರು ಅಳಲಿಕ್ಕೆ ಎತ್ತಿದ್ರು. ಇವ ಮನೆಗಿದ್ದ. ಅಡಿಗೆ ಮನೆಯಾಗ್ಲಿಂದ ಓಡಿ ಬಂದು ನೋಡ್ತಾರ ಪರಮಹಂಸರು ಗುರುಗಳು. ಯಾಕ್ರಿ ಬುದ್ಧಿ ಯಾಕೆ ಅಳಕತ್ತೀರಿ ಅನ್ನ? ಇಲ್ಲ, ಕಂಬ ನನಗೆ ಬಿಡವಲ್ತು, ಕಂಬ ನನಗೆ ಹಿಡ್ಕೊಂಡು ಬಿಟ್ಟದ, ಕಂಬ ಬಿಟ್ಟು ಹೋಗ್ಬೇಕಂತೀನಿ, ಹೋಗೋಕ್ಕಾಗವಲ್ತು, ಅದಕ್ಕೆ ಅಳಕತ್ತೀನಿ ಅನ್ನ. ಆವಾಗ ಅವನಂದ, ಎಷ್ಟು ಬುದ್ಧಿಗೇಡಿದ್ರಿ ಗುರುಗಳೇ ನೀವು, ನೀವು ದೊಡ್ಡವರು ಅಂತ ತಿಳ್ಕೊಂಡಿದ್ದೆ, ನಿಮಗಿನ್ನೂ ಬುದ್ಧಿ ಬಲ್ತಂಗಿಲ್ಲ, ಕಂಬಕ್ಕೆ ನೀವೇ ತೆಕ್ಕಿ ಒಡೆದು ಕಂಬ ಬಿಡುವಲ್ತಂತ ಅಳುತ್ತೀರಲ್ಲ, ನೀವೆಂತ ಅಜ್ಞಾನಿಗಳು ಅಂತ ಅಂದ ಗುರುಗಳಿಗೆ ಇವನು. ಆವಾಗ ಗುರುಗಳಂದರು, ಕೂಸು ಬಂದು ಹೆಗಲ ಮೇಲೆ ತಾನ ಜಿಗಿದು ಕುಂತ್ಯ, ನೀನೇ ತೆಕ್ಕಿಗೆ ಬಿಡದೆ ಎತ್ಕೊಂಡಿದ್ದೆ ಅಂತ ಇವ್ರು ಕೇಳಿದರು. ಅದೇನು ಜಿಗಿತ ಕಲ್ತದ? ಅದೇನು ಜಂಪಿಂಗ್ ಮಾಡೋದು, ಯೋಗಾಸನ ಮಾಡೋಕ್ಕತ್ತದ? ಅದು ತೊಟ್ಲದಾಗಿದ್ದು ಕೂಸು ನೀನು ಬಿಡ್ದಂಗೆ ತೆಕ್ಕಿಗೆ ಬಡ್ಕೊಂಡು ಹೆಗಲ ಮೇಲೆ ಕುಂದಿರಿಸ್ಕೊಂಡು ಹುಡುಗ ಕೈ ಬಿಡವಲ್ಲೆ ಅಂತೆಲ್ಲ ಮೂರ್ಖ. ಇದು ಎಲ್ಲಿ ತನಕ ಈ ಪ್ರಪಂಚದ ವ್ಯಾಮೋಹ ಇರಬೇಕು? ಎಷ್ಟು ಇರಬೇಕು ಅಷ್ಟೇ ಇರಬೇಕು. ನಿನ್ನ ಸ್ವಂತ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ನೀನು ಪ್ರಯತ್ನ ಮಾಡಬೇಕು. ನಿನ್ನ ಸಲುವಾಗಿ ಬದುಕಬೇಕೇ ಹೊರತು ಇನ್ನೊಬ್ಬರ ಸಲುವಾಗಿ ಬದುಕೋದಲ್ಲ ಈ ಪ್ರಪಂಚ. ಅದಕ್ಕೆ ಯಾರಿಗೆ ಯಾರಿಲ್ಲ ಅಂದರ ದಾಸರು. ಯಾರಿಗೆ ಯಾರಿಲ್ಲ, ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅಂತಿರ್ತಾರೆ. ಡಾಕ್ಟ್ರ್ ಅಂತಾನೆ ಪೇಷಂಟಿಗೆ, ನಿನ್ನ ಬದುಕಿಸೋ ಜವಾಬ್ದಾರಿ ನಂದು ಇಷ್ಟುದ್ದ ಸರ್ಟಿಫಿಕೇಟ್ ಬೋರ್ಡ್ ಹಾಕಿ ಗುರ್ತದಿಲ್ಲ ನಿನಗೆ ಹಾರ್ಟ್ ಬಂದದನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಹಾರ್ಟ್ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟು ರೂಮ್ನಾಗ ಹೋಗಿ ಹಾರ್ಟ್ ಫೇಲ್ ಆಗಿ ಡಾಕ್ಟ್ರು ಎಷ್ಟೋ ಜನ ಸತ್ತವ್ರು ಅದಾರ. ಸತ್ತಿಲ್ಲ ಪ್ರಪಂಚದೊಳಗೆ. ಬದುಕಿಸ್ತೀನಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡವರೇ ಸತ್ತಾರ. ಮತ್ತಿನ್ನು ನೀನು ಉಳಿತಿದ್ದೆ ಇಲ್ಲಿ. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ, ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡಿ, ಇವತ್ತು ನಾಳೆ ಅಂತನಕ್ಕೆ ಹೋಗಬೇಡ. ಇದು ಅಸ್ಥಿರದ ದೇಹವನ್ನು ನೆಚ್ಚಿನಿ ಕೆಡಬೇಡ, ಸ್ವಸ್ಥನಾಗಿರು ಶ್ರೀ ಪುರಂದರ ವಿಠಲನೋಳು ಅಂತ ತಿಳ್ಕೊಂಡು ದಾಸರು ಹೇಳ್ತಾ ಇದ್ದಾರೆ. ಅಸ್ಥಿರದ ದೇಹ ಇದು ಸ್ಥಿರ ಅಲ್ಲ. ಅದಕ್ಕೆ ಅನಂತ ಮಹಾತ್ಮರು ಉಪಾಯ ಮಾಡಿ ಪಾರಾದರು. ಶಂಕರಾಚಾರ್ಯರು ಆರ್ಯಾಂಬೆ ತಾಯಿಗೆ ಶಿವಗುರುವಿಗೆ ಒಬ್ಬನೇ ಮಗ ಶಂಕರರೇ ಶಂಕರಾಚಾರ್ಯರಾಗಿ ಬಂದಿದ್ದಾರೆ ಅಂತ ಶಾಸ್ತ್ರ ಪ್ರಮಾಣದ. ಅಂಥವ್ರು ಇದ್ರೂ ಸಹಿತ ಮನೆ ಬಿಟ್ಟು ಹೋಗಬೇಕು ಅಂದರೆ ಕೆಲವು ಕಂಡೀಷನ್ಗಳದಾವೆ. ಬ್ರಹ್ಮಚಾರಿಯಾಗಿ ಸನ್ಯಾಸಿ ಆತೀನಿ ಅಂತಂದರೆ ತಂದೆ ತಾಯಿ ಒಪ್ಪಿಗೆ ಬೇಕು. ತಂದೆ ತಾಯಿ ಒಪ್ಪಿಗೆ ಇಲ್ಲ ಅಂದರೆ ಸೋದರ ಮಾವನ ಒಪ್ಪಿಗೆ ಬೇಕು. ಸೋದರ ಮಾವನೂ ಇಲ್ಲ ಅಂದರೆ ಊರು ದೈವದ ಒಪ್ಪಿಗೆ ಬೇಕು. ಇವರೆಲ್ಲರೂ ಲಗ್ನ ಆಗಿತ್ತು ಅಂದರೆ ಹೆಂಡತಿ ಒಪ್ಪಿಗೆ ಬೇಕು. ಈ ಒಪ್ಪಿಗೆ ಇರಲಾರ್ದ ಕಾವಿ ಬಟ್ಟೆ ಕಣ್ಣು ತಿರುಗ್ತೀನಿ ಅಂದರೆ ಬೆಂಕಿಯಾಗ ತುಪ್ಪ ಹಾಕಿದಂಗೆ ಆದಿತ್ತೆ ಹೊರತು ನಿನ್ನ ಪೂಜಾ ಫಲ ಯಾವೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಪರ್ಮಿಷನ್ ಬೇಕು. ಅದರಂಗ ಆರ್ಯಾಂಬೆಗೆ
ತಾಯಿ ಏನದ ಅಂದ್ರೆ ಪರ್ಮಿಷನ್ ಕೊಡುವಳು, ಒಬ್ಬನೇ ಮಗ ಇವನ್ನ ಸನ್ಯಾಸಿ ಮಾಡಿದ್ರೆ ಹೆಂಗ ಉಪಾಯ ಮಾಡ್ಯದ. ಅಮ್ಮನ ಪರ್ಮಿಷನ್ ಸಿಗಬೇಕು, ನಾನು ಮನೆ ಬಿಟ್ಟಿರಬೇಕು. ಏನು ಮಾಡಿದರೆ ಬಿಡಕ್ಕೆ ಬರ್ತದ ಅಂತ ತಿಳ್ಕೊಂಡು ನದಿ ಸ್ನಾನಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಅಪ್ಪಣೆ ಕೊಟ್ಟ ಮೊಸಳೆ ಬಂದು ಕಾಲು ಹಿಡಿತು. ಕಾಲು ಹಿಡಿದಾಗ ಗೆಳೆಯರು ಬಂದಿದ್ದರು, ಅವರು ಕೂಡ ಹೇಳಿ ಕಳಿಸಿದ ಅಮ್ಮನ್ನ ಬಾ ಅಂತ ಹೇಳನ್ನು. ಮೊಸಳೆ ನನ್ನ ತಿನ್ನಕತ್ತದ, ನಾನು ಸಾಯ್ತೀನಿ, ಅಮ್ಮನ್ನ ಒಂದು ಸಲ ನೋಡಬೇಕು, ಮಾತಾಡಿಸ್ಬೇಕು ಅಂತ ತಿಳ್ಕೊಂಡು ಆರ್ಯಾಂಬೆಗೆ ಕರೀಲಿಕ್ಕೆ ಕಳಿಸಿದಾಗ ಬಂದು ಏನದ ಅಂದರೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಗನೇ ಶಂಕರ, ನೀನು ಒಬ್ಬನೇ ನನ್ನ ದೀಪ, ನನ್ನ ವಂಶದ ಕುಡಿ, ನೀನು ಒಬ್ಬನೇ ಇದ್ದಿ. ಇವತ್ತು ಮೊಸಳೆ ಬಾಯಿಗೆ ತುತ್ತಾಗುತ್ತಿ, ನಾನು ಹೆಂಗೆ ನೋಡಬೇಕು ನಿನ್ನ? ನನ್ನ ಮಗ ಮೊಸಳೆ ಬಾಯಿಗೆ ತುತ್ತಾಗುವಂಥದ್ದನ್ನು ನಾನು ಹೆಂಗೆ ನೋಡಂದೆ ಅಂತ ತಿಳ್ಕೊಂಡು ಅಂದಾಗ, ಅಮ್ಮ ಅಳಬೇಡ ಅಂದ ಶಂಕರರು, ಅಳಬೇಡ, ಇದು ಮೊಸಳೆ ನಾನು ಕೂಡ ಮಾತಾಡ್ತದ. ಏನಂತದ ಅಂತ ಕೇಳಿದ್ಲು. ಏನೂ ಇಲ್ಲ, ನೀನು ಗುರುವಿನ ಅನುಗ್ರಹದಿಂದ ಸನ್ಯಾಸಿ ಆಗ್ತೀನಿ ಅಂದರೆ ನಿನ್ನ ಬಿಟ್ಟು ಬಿಡ್ತೀನಿ, ಇಲ್ಲ ಅಂದ್ರೆ ನುಂಗುತ್ತೀನಿ ಅಂತದ. ಅಮ್ಮ ಹೆಂಗೆ ಮಾಡಂದೆ ಅಂತ. ನೀ ಸನ್ಯಾಸಿ ಆದರೂ ಪರವಿಲ್ಲ, ನಾನು ನೋಡ್ಕೊಂತರ ಇರ್ತೀನಲ್ಲ ನಿನ್ನ, ನೀನು ಸನ್ಯಾಸಿ ಆಗುವಂಥ ತಲೆ ಮೇಲೆ ಕೈ ಇಟ್ಲು. ಆ ಮೊಸಳೆ ಹಿಂದಕ್ಕೆ ಸರಿತು. ನೋಡ್ರಿ ಎಷ್ಟು ಉಪಾಯ ಮಾಡಿದ್ರು ಅವರು. ಹಿಂಗೆ ಮಾಡಿ ನಮ್ಮ ಹುಡುಗರು ಒಂದರ ಮನೆ ಬಿಟ್ಟು ಹೊರಗೆ ಬರಂಗಿದ್ದಾವ, ಎಳ್ಕೊಂಡು ಬಂದ್ರೆ ಬೋರಾಡಿ ಎಳ್ತಿರ್ತಾವೆ. ಒಂದು ಬರಂಗಿಲ್ಲ, ಬಡತನ ಬೇಕಾದಷ್ಟು ಇರಲಿ, ಹೋಗು ಮಠಕ್ಕೆ ಒಂದಿಟ್ಟು ಸೇವೆ ಮಾಡೋಕ್ಕನ್ನೋ ಬುದ್ಧಿ ನಮ್ಗೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಸ್ವಾಮಿ ವಿವೇಕಾನಂದ ಆಗಬೇಕು, ನನ್ನ ಮಗ ಬಸವಣ್ಣ ಆಗಬೇಕು, ನನ್ನ ಮಗ ರೇಣುಕ ಆಗಬೇಕು ಅಂತ ತಿಳ್ಕೊಂಡು ನಾವು ಯಾರೂ ಪ್ರಯತ್ನ ಮಾಡೋಂಗಿಲ್ಲ. ಯಾಕಂದ್ರೆ ನಮಗೆ ಇದೇ ಸತ್ಯ ಆಗಿ ಕುಂತು ಬಿಟ್ಟದು. ಶಂಕರರು ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಏನದ ಅಂತ ಕೇಳಿದರೆ ತಾಯಿ ಒಂದು ಮಾತು ಕೇಳಿದ್ಲು, ಮಗನೇ ನೀನು ಸನ್ಯಾಸಿಯಾಗಿ ಹೋಗು, ಲೋಕ ಕಲ್ಯಾಣ ಮಾಡೋದಕ್ಕಾಗಿ ನನ್ನ ಗರ್ಭದಲ್ಲಿ ನೀನು ಹುಟ್ಟಿದ್ದಿ, ಹೋಗು. ಆದರೆ ನನಗೆ ಇನ್ನೊಬ್ಬರು ಯಾರು ಇಲ್ಲ. ನನ್ನ ಅಂತ್ಯಕಾಲದಲ್ಲಿ ನನಗೆ ಪ್ರಾಣ ಹೋಗುವ ಪ್ರಸಂಗ ಬಂದಾಗ ನಿನ್ನ ನೆನೆಸಿಕೊಂತೀನಿ, ನೀನು ಬಂದು ಒಂದಿಷ್ಟು ಬಾಯಾಗ ನೀರು ಹಾಕಿದೆ ಅಂದರೆ ನಾ ಪ್ರಾಣ ಬಿಡ್ತೀನಿ ಅಂದ. ದಕ್ಷಿಣದ ಕೇರಳದಲ್ಲಿ ತಾಯಿ ಆರ್ಯಾಂಬೆ ಅದಾಳ. ಶಂಕರಾಚಾರ್ಯರು ತೀರ್ಥಕ್ಷೇತ್ರ ಯಾತ್ರೆ ಮಾಡಿಕೊಂತ ಬದ್ರಿನಾಥದಲ್ಲಿ ಅದಾರ. ಇಲ್ಲಿ ತಾಯಿಗೇನದ ಅಂದ್ರೆ ಪ್ರಾಣ ಹೋಗುವ ಸಮಯ. ಸಾವಿರ ಕಿಲೋಮೀಟ್ರ್ ದೂರ ಇದ್ರೂ ಸಹಿತ ಮಲಿಕೊಂಡಲ್ಲೇ ಆರ್ಯಾಂಬೆ ಶಂಕರ ಅಂತ ಕರೆದ್ರೆ ಹೊರಗೆ ಇದ್ದು ಹುಡುಗ ಹೆಂಗೆ ಮನೆಯೊಳಗೆ ಓಡಿ ಬರ್ತಾನೋ, 1000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಶಂಕರಾಚಾರ್ಯರು ಬದ್ರಿನಾಥದಲ್ಲಿದ್ದರು. ಅಮ್ಮ ಬಂದೆ ಅಂತ ತಿಳ್ಕೊಂಡು ಅಂದು ಬಂದು ಮಂಚದ ಮುಂದೆ ನಿಂತರು. ಬಂದ್ಯಾ ಮಗನೇ? ಅಮ್ಮ ಬಂದೀನಿ. ಏನೂ ಇಲ್ಲ, ಒಂದಿಷ್ಟು ಬಾಯಿಯೊಳಗೆ ನೀರು ಹಾಕು, ನಾನು ಶಿವನ ಪಾದಕ್ಕೆ ಸೇರ್ತೀನಿ ಅಂತ ಹೇಳಿದ್ಲು. ಆಯಿತು ಅಂತ ತಿಳ್ಕೊಂಡು ಮಗ ನೀರು ಹಾಕಿದ, ಪ್ರಾಣ ಹೋಯಿತು. ಎಲ್ಲರೂ ಬ್ರಾಹ್ಮಣರು ಮಾತಾಡಿದರು. ಇನ್ನು ಇವನು ಸನ್ಯಾಸಿಯಾಗಿ ಬಂದು ಈಕೆಯನ್ನು ಮುಟ್ಟಿದ್ದಾನೆ, ತಾಯಿಯ ಕೈ ಸ್ಪರ್ಶ ಮಾಡಿದ್ದಾನೆ, ಅದಕ್ಕೆ ನಾವು ಬೆಂಕಿ ಸಹಿತ ಕೊಡಬಾರದು, ಸುಡಲಿಕ್ಕೆ ಕಟ್ಟಿಗೆ ಸಹಿತ ಕೊಡಬಾರದು ಅಂತ ಎಲ್ಲರೂ ನಿರ್ಣಯ ಮಾಡಿದರು. ಸರಿ ಅಂತ ತಿಳ್ಕೊಂಡು ತನ್ನ ಹೆಗಲ ಮೇಲೆ ತಾಯಿಯನ್ನು ಹೊತ್ತುಕೊಂಡು ಸ್ಮಶಾನದಲ್ಲಿ ಒಯ್ದು ಹಾಕಿ ಆವಾಗ ಪ್ರಾರ್ಥನೆ ಮಾಡ್ತಾನೆ, ನೀನು ಅಗ್ನಿ ಸ್ವರೂಪಳು, ನೀನು ಆದಿಶಕ್ತಿ ಸ್ವರೂಪಿಣಿ, ನಿನ್ನಲ್ಲಿ ಅಗ್ನಿ ಅದ. ಇವರು ಯಾವಾಗ ಈ ಪ್ರಕಾರ ದ್ವೇಷ ಮಾಡ್ಯಾರ ಅಂದಮೇಲೆ ನಿನ್ನ ಅಗ್ನಿಯಿಂದನೇ ನಿನ್ನ ದೇಹ ದಹನ ಆಗಲಿ ಅಂತ ಸಂಕಲ್ಪ ಮಾಡಿದರು. ಅವು ತತ್ಕ್ಷಣದಲ್ಲೇ ಆರ್ಯಾಂಬೆ ದೇಹ ಬೂದಿಯಾಗಿ ಹೋಯಿತು. ಇದು ಹೇಳಲಿಕ್ಕೆ ಕಾರಣ ಏನದ ಅಂತ ಕೇಳಿದರೆ, ತಡ ಮಾಡೋಕ್ಕೆ ಹೋಗಬೇಡ. ಯಾವ ಸಮಯಕ್ಕೆ ಏನು ಬರ್ತದೋ ಹೇಳಲಿಕ್ಕೆ ಬರಂಗಿಲ್ಲ. ಶ್ರೇಯಾಂಶಿ ಬಹುವಿಜ್ಞಾನಿ ಉಪನಿಷತ್ತು ಹೇಳ್ತದೆ. ಒಳ್ಳೆ ಕೆಲಸಕ್ಕೆ ತೊಂದರೆಗಳು ಭಾಳ, ಕೆಟ್ಟ ಕೆಲಸಕ್ಕೆ ಬೇಕಾದಷ್ಟು ಜನನೂ ಸಪೋರ್ಟ್ ಇರ್ತದ. ನಿನಗೆ ರೊಕ್ಕಿಲ್ಲ ಅಂದ್ರೆ ನಾ ಕೊಡ್ತೀನಿ ಅಂತಾನೆ. ಇಲ್ಲ ಒಂದಿಷ್ಟು ದಾಸೋಹ ಮಾಡಬೇಕು, ನೀ ಏನಾರು ಒಂದಿಷ್ಟು ಕೊಡು ಅಂದರೆ ಮನೆಗೋಗಿ ವಿಚಾರ ಮಾಡಿ ಹೇಳ್ತೇನೆ ಅಂತಾನೆ.
ಯಾಕಂತ ಕೇಳಿದರೆ ಇಲ್ಲಿ ಕೊಡೋಕ್ಕಾಗಂಗಿಲ್ಲ, ಅಲ್ಲಿ ಕೋರ್ಟ್ ಪರ್ಮಿಷನ್ ಆಗಬೇಕಲ್ಲ ಅಂತ ಮನೆಗೆ ಹೋಗ್ತಾನೆ. ಇವೆಲ್ಲ ನಡೀತಿರ್ತಾವೆ. ಅದಕ್ಕೋಸ್ಕರವಾಗಿ ತಳುವದೇ ಮಾಳ್ಪುದಾವುದು ಭವಹರಣ. ಇಂದು ನಾಳೆ ಎನ್ನದು ಈಗಲೇ ಸುಕೃತವನ್ನು ಪಡೆ, ಮುಂದಾವಗಳಿಗೆ ಏನೇನಹುದು ಮನುಜ. ಒಂದನೇ ಮೀನ ಈ ವಿಚಾರ ಮಾಡುತ್ತದೆ. ಯಾಕಂತ ಕೇಳಿದರೆ ಇದ್ದಂತೆ ಇರುವುದಲ್ಲ ದೇಹ, ಮನಸ್ಸು ಮತ್ತು ಜಗತ್ತು. ಇವು ಇದ್ದುದಂಗೆ ಇರೋವಲ್ಲ. ಅದಕ್ಕೆ ನಿನಗೆ ಈಗ ಮನಸ್ಸು ಆಗ್ಯದ ಅಂದಾಗನೇ ನೀನು ಭಗವಂತನ ಧ್ಯಾನ ಮಾಡು. ಯಾವಾಗ ಮಾಡಬೇಕು ಜಪ, ಆವಾಗ ಮಾಡಬೇಕು ಇವಾಗ ಮಾಡಬೇಕು ಅಂತಿಲ್ಲ. ಯಾವಾಗ ಮಾಡಬೇಕು ಅಂತ ಅನ್ನಿಸ್ತದ ತತ್ಕ್ಷಣದಲ್ಲೇ ಮಾಡಬೇಕು. ಅದು ಆನಂದ ಅನ್ನಿಸ್ತದೆ. ಹಸಿವೆ ಆದಾಗನೇ ಅದು ತಂಗಳದರ ಇರಲಿ ಬಿಸಿದರ ಇರಲಿ ರುಚಿ ಅನ್ನಿಸ್ತದ. ಹೊಟ್ಟೆ ತುಂಬಿದವನಿಗೆ ಉಗ್ಗಿ ಮುಳ್ಳುತ್ತಂತ. ಹಬ್ಬದ ದಿವಸ ಕೈ ಬಾಯಾಗಿಟ್ರೆ ನೆಲ್ಕಂಗೆ ಉಗ್ಗಿ ಉಂಡ್ಬಿಟ್ಟಾನ, ಗೋಧಿ ಹುಗ್ಗಿ. ಇಲ್ಲಿ ಉಗ್ಗಿನೇ ಮಾಡ್ಯಾರ. ಅವ್ರಂದ್ರು ಸ್ವಲ್ಪ ಪ್ರಸಾದ ತಗೊಂಡು, ಇಲ್ಲ ಅದು ಚುಚ್ತದ ನನಗೆ. ಅಲ್ಲ 3 ತಾಸು ಕುದಿಸ್ಯಾರ, ಇದಕ್ಕೆ ಬೆಲ್ಲ ಹಾಕಿ ಅದು ಹೆಂಗೆ ಚುಚ್ತದ ಯಾಕಂತನ ಚುಚ್ತದ ಅಂತಂದ್ರೆ ಒಳಗೆ ಫುಲ್ ಆಗ್ಯದ ಅಂತ. ಒಳಗೆ ಅರ್ಧ ಇತ್ತು ಖಾಲಿ ಆಗಿತ್ತು ಅಂದರೆ 2 ಕೈ ಒಡ್ಡುತ್ತಿದ್ದ. ಅದರಂಗ ಹಸಿವೆ ಆದಾಗನೇ ಅನ್ನ ಹೆಂಗ ರುಚಿ ಆಗುತ್ತೋ, ದೇವರು ಧ್ಯಾನ ಮಾಡಬೇಕು ಅಂತ ಮನಸ್ಸು ಆದಾಗನೇ ಮಾಡಿದರೆ ಆ ದೇವರ ಅನುಗ್ರಹ ನಿನಗಾಗುತ್ತೆ, ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಈಗಲೇ ಸುಕೃತವನ್ನು ಪಡಿ. ನೀನು ನಾಳೆ ನಾಡ್ದು ಅನಬೇಡ. ಯಾವ ಸಮಯಕ್ಕೆ ಶರೀರ ಜರ್ಜರಿತವಾಗಿ ಹೋಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಈಗೊಂದು 20 ವರ್ಷದ ಹಿಂದ ಲಾತೂರೊಳಗೆ, ಮಹಾರಾಷ್ಟ್ರ ಲಾತೂರೊಳಗೆ ಭೂಕಂಪ ಆಯಿತು. ಭೂಕಂಪ ಆದಾಗ ಭಾಳ ಅನಾಹುತ ಆಯಿತು. ಎಲ್ಲ ವಾರಿಗೆ ಹುಡುಗರು ಒಂದು 20-25 ಹುಡುಗರು ಮಾತಾಡ್ಕೊಂಡು ನಾವು ಊರೊಳಗೆ ಉಳ್ಕೊಂಡಿವಿ ಅಂದರೆ ಇನ್ನು ಭೂಕಂಪ ಯಾವಾಗ ಭೂಮಿ ನಡುಗ್ತದೋ, ಯಾವಾಗ ನಮ್ಮ ಮನೆ ಬೀಳ್ತದೋ, ನಾವು ಸತ್ತೋತೀವೋ, ನಾವು ಹೊರಗೆ ಹೋಗಿಬಿಡೋಣ ಅಂತ ತಿಳ್ಕೊಂಡು ಓಡಿ 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 ಒಂದು 20-25-30 ವರ್ಷದ ಹುಡುಗರು 25 ಜನ ಊರು ಬಿಟ್ಟು ಓಡಿ ಬಂದರು. ದೂರ ಒಂದು 4-8 ಕಿಲೋಮೀಟ್ರ್ ಬಂದು ದಣದ್ಕೊಂಡು ಅನ್ನ ಇಲ್ಲ, ಕುಡಿಯೋಕೆ ನೀರಿಲ್ಲ, ಓಡಿ ಬಂದಾರ. ಬದುಕಬೇಕು ಅನ್ನುವಂಥ ಆಸೆ, ಇನ್ನೂ ನಾವು ಈ ಜಗತ್ತಿನೊಳಗೆ ಉಸಿರಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡು ಒಂದು 10 ಕಿಲೋಮೀಟ್ರ್ ಓಡಿ ಬಂದು ದಣದೀವಿ ಅಂತ ರೋಡಿನ ಸೈಡಿಗೆ ಒಂದು ಬೇವಿನ ಗಿಡ, ಆ ಗಿಡದ ಕೆಳಗೇನದ ಅಂತಂದರೆ ದಣದೀವಿ ಅಂತ ಮಲಿಕ್ಕೊಂಡಿದ್ರು. ಹುಡುಗರಿಗೆಲ್ಲ ಭರ್ತಿ ನಿದ್ದೆ ಹತ್ತಿತ್ತು. ತುಂಬಿದ ಲಾರಿ ಸೀದಾ ಬಂದು ಅಲ್ಲೇ ಪಲ್ಟಿ ಆಯ್ತು. ಅವ್ರು 25 ಮಂದಿ ಮುಂದೆ ಆ 25 ಹುಡುಗರು ಸತ್ತು ಹೋದರು. ಬದುಕಬೇಕು ಅನ್ನುವಂಥ ಇಚ್ಛೆ ಇಟ್ಟುಕೊಂಡು ಸಂಕಲ್ಪ ಮಾಡಿ ಓಡಿದರೂ ಸಹಿತ ಅಡಿವ್ಯಾಗ ಬಂದ ಮೇಲೆ ಟ್ರಕ್ ಮೇಲೆ ಬಿದ್ದು ಪ್ರಾಣ ಹೋಯಿತು. ಏನು ಶಾಶ್ವತ? ತನುವಿದೇನು ಶಾಶ್ವತವೇ? ಇದು ಗ್ಯಾರಂಟಿ. ಇದು ನಾಳೆಗೆ ನಾಡ್ದು ಮಾಡ್ತೀನಿ ಅಂತಂದೆ ಅಂದರೆ ಯಾವ ಸಮಯಕ್ಕೆ ನಿನ್ನ ಪ್ರಾರಬ್ಧ ಕರ್ಮ ಎಲ್ಲಿಗೆ ಮುಟ್ಟಿಸ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರವಾಗಿ ಈಗಲೇ ಸುಕೃತವನ್ನು ಪಡೆ. ನಾಳೆಗೆ ಅನಬೇಡ, ನಾಡ್ದು ಅನಬೇಡ, ವಾರ ನೋಡಬೇಡ, ಅಮಾವಾಸ್ಯೆ ಹುಣ್ಣಿಮೆ ನೋಡಬೇಡ. ತತ್ಕ್ಷಣದಲ್ಲೇ ಒಬ್ಬನು ಗುರುಗಳ ಹತ್ರ ಬಂದ. ಗುರುಗಳೇ ಗುರುಗಳೇ ಅಂತಂದ. ಏನಪ್ಪ? ದೇವರನ್ನು ನಾನು ನೋಡಬೇಕು, ನೀವು ಸ್ವಾಮಿಗಳು ದೇವರನ್ನು ತೋರಿಸ್ಬೇಕು ಅಂದ. ತೋರಿಸ್ತೀನಿ, ಇಲ್ಲ ಅಂತಲ್ಲ. ಕೆಲವು ಸಾಧನೆಗಳು, ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ನೋಡುವ ದೃಷ್ಟಿ ಜ್ಞಾನಪರವಾಗಿತ್ತು ಅಂದರೆ ಜಗತ್ತೆಲ್ಲ ಲಿಂಗಮಯವಾಗಿ ಕಾಣುತ್ತದೆ. ನೋಡುವ ದೃಷ್ಟಿ ಅಜ್ಞಾನದಿಂದ ಕೂಡಿಕೊಂಡಿತ್ತು ಅಂದರೆ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಇವೆಲ್ಲ ಕಾಣಿಸೋಕ್ಕೆ ಪ್ರಾರಂಭ ಆಗ್ತದೆ. ಗುರುಗಳಂದರು ಸ್ವಲ್ಪ ಟೈಮ್ ಬೇಕು, ತೋರಿಸ್ತೀನಿ ದೇವ್ರು ನಿನಗೆ ಅಂತಂದರು. ಆವಾಗ ಅವನಂದ, ಇಲ್ಲ ನಂದು ಬೇರೆ ಕೆಲಸ ಐತೆ, ಅರ್ಜೆಂಟ್ ಹೋಗ್ಬೇಕು.
ಅದಕ್ಕೆ ಜಲ್ದಿ ದೇವ್ರನ್ನ ತೋರಿಸಿಬಿಡ್ರಿ ಅಂದ. ಸರಿ ಅದು. ಅಲ್ಲೇ ಬಾಜುಕ ಒಂದು ಹಳ್ಳ ಹರಿತಿತ್ತು, ಅದು ಬೇಸು ಒಂದು ಎದಿಮಟ್ಟ ನೀರು ಹರಿತಿತ್ತು. ನಡಿ ಹೋಗೋಣ ದೇವ್ರು ತೋರಿಸ್ತೇನೆ ಅಂದ. ನದಿ ದಂಡಿಗೆ ಕರ್ಕೊಂಡು ಬಂದರು. ಅಂಗಿ ಬಿಚ್ಚ ಅಂದರು. ಬಿಚ್ಚಿದವನು. ನಡಿ ನೀರಕ್ಕೆ ಹೋಗೋಣ ಅಂತಂದು. ನಾ ದೇವ್ರು ತೋರಿಸೋದ್ರೆ ಇವ್ರು ನೀರಕ್ಕೆ ಕರ್ಕೊಂಡು ಹೊರ್ಟಾರಲ್ಲ ಅಂತ ಒಳಗೆ ಅವನಿಗೆ ಹಾರ್ಟ್ ಹೊಡ್ಯಕತ್ತಿತ್ತು. ನಾನು ನೋಡೋಕೆ ದೇವ್ರು ನೋಡೋಕೆ ಬಂದೀನಿ, ತೋರಿಸ್ತೀನಿ ಅಂತ ಸ್ವಾಮಿಗಳು ಎಲ್ಲೇನ ಗುಡಿಯಾಗ ದೇವ್ರ ಮನೆಯಾಗ ಅಲ್ಲಿ ಇಲ್ಲಿ ಎಲ್ಲೇನ ಕರ್ಕೊಂಡು ಹೋಗ್ಬೇಕು, ನದಿಗೆ ಕರ್ಕೊಂಡು ಹೋಗಿ ನೀರಾಗ ಹೋಗೋಣ ನಡಿ ಅಂಗಿ ಬಿಚ್ಚ ಅಂತಾರ ಅಂತ ತಿಳ್ಕೊಂಡು ಅಂದ. ಇನ್ನು ಗುರುಗಳ ಮಾತು ಮೀರಕ್ಕೆ ಬರಂಗಿಲ್ಲ. ಇವನಾರ ಪ್ರಶ್ನೆ ಹಾಕ್ಯಾರ, ದೇವ್ರನ್ನು ನಾನು ನೋಡಬೇಕು ಅಂತ. ಸರಿ ಅಂತಂದು ಮತ್ತು ಗುರುಗಳ ಹತ್ರ ಬಂದೀವಿ ಅಂದಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಅಂಗಿ ಬಿಚ್ಚಿದ. ಮುಂದಕ್ಕೆ ಹೋದರು. ಸೊಂಟ ಮಟ್ಟ ನೀರು ಬಂತು, ಎದಿಮಟ್ಟ ಬಂತು. ನಿಂದ್ರಿ ಇಲ್ಲ ಅಂತಂದರು. ಕುತ್ತಿಗೆ ಹಿಂಗೆ ಕೈ ಇಟ್ಟರು. ಸ್ವಾಮಿಗಳು ನೀರಾಗ ಮುಣಿಗಿಸ್ಬಿಟ್ರು. ಒತ್ತಿ ಮುಣಿಸಿದ ಮೇಲೆ ಒದ್ದಾಡಿದ, ಚಡಪಡಿಸಿದ, ಕೈ ಬಿಡುವಲ್ರು. ಆಮೇಲೆ ಇನ್ನೇನು ಪ್ರಾಣ ಹೋಗ್ತದ ಅನ್ನೋ ಕಾಲಕ್ಕೆ ದಿಕ್ಕಿನ ನೀರಾಗ್ಲಿಂದ ಎದ್ದು ನಿಂತ್ಕಂಡ, ಸ್ವಾಮಿಗಳೇ ಏನು ಅನಾಹುತ ಮಾಡಿಬಿಟ್ರಿ, ದೇವ್ರನ್ನ ನೋಡ್ಬೇಕು ಅಂತ ನಾನು ಕೇಳಿದರೆ ನೀವು ನೀರಾಗ ಮುಣಿಗಿಸಿದ್ರಿ ಅಲ್ಲ. ನಿನಗೆ ಉದಾಹರಣೆ ಹೇಳೀನಿ, ನಿನಗೆ ಅರ್ಜೆಂಟ್ ಅಂತ ಅಂದೆಲ್ಲ, ಅದಕ್ಕೆ ಬಾಯಿಲಿಂದ ಹೇಳಿದ್ರೆ ಗುರ್ತಾಗೋದಿಲ್ಲ ಅಂತ ಕೆಲಸ ಮಾಡಿ ತೋರ್ಸಕತ್ತೀನಿ ಅಂತ. ನೀರಾಗ ಮುಣಿಸಿನಲ್ಲ, ನಿನಗೇನು ಅನ್ನಿಸ್ತತ್ತು ಅವಾಗ ಅಂತ ಅಂದ. ಏನು ಅನ್ನಿಸ್ತತ್ತು? ಏನು ಸೌಕಾರ ಅಂತ ಅನ್ನಿಸ್ತತ್ತೋ, ಏನು ಕಿಲಗಟ್ಟಲೆ ಬಂಗಾರ ಐತೆ ಅಂತ ಅನ್ನಿಸ್ತತ್ತೋ, ಬ್ಯಾಂಕಿನಾಗ ಕೋಟಿಗಟ್ಟಲೆ ಹಣ ಐತೆ ಅಂತ ಏನೋ ನೆನಪಾಗಿತ್ತು, ಏನು 10 ಅಂತಸ್ತು ಬಿಲ್ಡಿಂಗ್ ನೆನಪಾಗಿತ್ತು, ಏನು AC ರೂಮ್ ನೆನಪಾಗಿತ್ತು, ಏನು ಹೆಂಡತಿ ನೆನಪಾಗಿದ್ಲು, ಏನು ಮಕ್ಕಳು ನೆನಪಾಗಿದ್ರು, ಅಡಿವ್ಯಾಗಿನ ಭೂಮಿ ನೆನಪಾಗಿತ್ತು ನಿನಗೆ ಅಂದಾಗ, ಸ್ವಾಮಿ ನನಗಿವು ಯಾವ ನೆನಪಿಲ್ಲ, ಯಾವಾಗ ನೀರು ಬಿಟ್ಟು ಮ್ಯಾಲೆ ಓದೇನು, ಯಾವಾಗ ಉಸಿರಾಡೇನು ಅಂತಿದ್ದು ಒಂದೇ ಇತ್ತು ಹೊರತು ಯಾರು ನೆನಪಿಗೆ ಬಂದಿಲ್ಲ. ಹಂಗೆ ಇರು, ನೀನೇ ದೇವರಾಗುತ್ತೆ ಅಂತ ಇವರು ಅಂದ. ಹಂಗಿರು. ಒಳಗೆ ನೀರಾಗ ಮುಣಿಗಿದಾಗ ಯಾರಿಗೆ ಯಾರೆಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯ ಅಂದಂಗ ಬದುಕಿದ್ರೆ ಸಾಕು ಅಂತಕ್ಕಂಥ ಒಂದೇ ಒಂದು ಗುರಿ ನಿಂದಿತ್ತಲ್ಲ. ನೀನು ಸ್ತ್ರೀ ಅಲ್ಲ, ಪುರುಷ ಅಲ್ಲ, ಸೌಕಾರ ಅಲ್ಲ, ಬಡವ ಅಲ್ಲ, ಆ ಜಾತಿಯವನಲ್ಲ, ಈ ಜಾತಿಯವನಲ್ಲ, ಗುಡಿಸಲ ಇಲ್ಲ, ಬಿಲ್ಡಿಂಗ್ ಇಲ್ಲ, ಎಲ್ಲವೂ ಏನಿದ್ರೂ ಸಹಿತ ಒಂದು ನೆನಪಿಗೆ ಬಾರದ ಹಾಗೆ ಉಸಿರು ಆಡಬೇಕು ಅನ್ನೋದು ಒಂದೇ ಗುರಿ ಹೆಂಗಿತ್ತೋ ಅದರಂಗ ನೀನು ಗುರುಗಳ ಹತ್ರ ಹೋಗಿ ಒಂದೇ ಮನಸ್ಸಿನಿಂದ ಗುರು ಭಜನೆ, ಗುರು ಶಾಸ್ತ್ರ, ಗುರು ಪೂಜೆ, ಗುರು ಸೇವೆ ಮಾಡಿದೆ ಅಂದರೆ ಆವಾಗ ದೇವರು ನಿನಗೆ ಪ್ರತ್ಯಕ್ಷ ಆಗ್ತಾನೆ, ದೇವರು ನಿನಗೆ ದರ್ಶನ ಕೊಡುತ್ತಾನೆ. ನೀನು ಎಲ್ಲ ಸಂಸಾರದ ವ್ಯಾಮೋಹಗಳನ್ನು ಒಳಗಿಟ್ಟುಕೊಂಡು ತತ್ಕ್ಷಣದಲ್ಲೇ ದೇವರನ್ನು ನೋಡಬೇಕು ಅಂದರೆ ಕಣ್ಣು ಬದಲಿ ಆಗಬೇಕು. ವಿಶ್ವರೂಪ ನೋಡಬೇಕಾಗಿತ್ತು ಅಂದರೆ ಅರ್ಜುನ ಪರಮಾತ್ಮನ ಕೇಳ್ತಾನ, ದಿವ್ಯಂ ಚಕ್ಷುಂ ದದಾಮಿ. ಹೇ ಪರಮಾತ್ಮ, ನಿನ್ನ ವಿಶ್ವರೂಪ ನೋಡಬೇಕು ಅಂದರೆ ಈ ತೊಗಲು ಕಣ್ಣಿನಿಂದ ನೋಡೋಕೆ ಆಗಂಗಿಲ್ಲ, ದಿವ್ಯ ಕಣ್ಣನ್ನು ಕೊಡು, ದಿವ್ಯ ನೇತ್ರವನ್ನು ಕೊಡು ಅಂತ ಕೇಳಿದ. ದಿವ್ಯಂ ಚಕ್ಷುಂ ದದಾಮಿ. ಆ ದಿವ್ಯ ನೇತ್ರ ಕೊಟ್ಟಿ ಅಂತಂದರೆ ನಾನು ನಿನ್ನ ವಿಶ್ವರೂಪ ನೋಡಲಿಕ್ಕೆ ಬರುತ್ತೆ. ಅದಕ್ಕೆ ತೊಗಲು ಕಣ್ಣು ಈ ನಶ್ವರವಾಗುವ ಪ್ರಪಂಚ ನೋಡ್ತದ. ಆದರೆ ನಮ್ಮ ದರ್ಶನ ನಮಗೆ ಆಗಬೇಕು, ನಮ್ಮ ಗುರುವಿನ ಕೃಪಾ ನಮಗೆ ಆಗಬೇಕು ಅಂದರೆ ನಮ್ಮ ದೃಷ್ಟಿ ಸ್ವಲ್ಪ ಬದಲಾಗಬೇಕು, ನೋಡುವ ದೃಷ್ಟಿ ಬದಲಾಗಬೇಕು. ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ತು. ನೋಡುವ ದೃಷ್ಟಿ ಒಳ್ಳೆಯದಿತ್ತು ಅಂದರೆ ಎಲ್ಲರೂ ಏನದ ಅಂತ ಕೇಳಿದರೆ ದೇವತೆಗಳಂತೆ ಕಾಣಿಸ್ತಾರೆ. ದೃಷ್ಟಿ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ಅದಕ್ಕೆ ಗುರುಗಳನ್ನು ನೋಡಬೇಕು ಅಂದರೆ ತೊಗಲು ಕಣ್ಣಿನಿಂದ ನೋಡಬಾರದು, ಸ್ವಲ್ಪ ಒಳಹೊಕ್ಕು ನೋಡಬೇಕು. ಒಳಹೊಕ್ಕು ನೋಡಿದಾಗ ಗುರುತಾಗುತ್ತೆ ಗುರು ಅಂದರೆ ಏನು. ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನದ ಪ್ರಕಾಶ ಮಾಡಿ ಕೊಡುವಾತನೇ ಗುರು. ಈ ಭಾವ ನಮ್ಮ ಹತ್ರ ಬಂದಾಗ ಮಾತ್ರ ಗುರುವಿನ ಕೃಪಾ ಆಗ್ತದೆ. ತಲೆ ಮೇಲೆ ಕೈ ಇಟ್ಟರೆ ಏನಾಗೋದಿಲ್ಲ, ಸುಮ್ಮನೆ ಅಷ್ಟೇ. ನಿಜವಾದ ಗುರು ಕೃಪಾ ಆಗಬೇಕು ಅಂದರೆ
ನಮ್ಮಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನದ ಪ್ರಕಾಶ ಮಾಡಿ ಮುಕ್ತಿಯನ್ನು ಅನುಗ್ರಹ, ಮುಕ್ತಿಯ ಮಾರ್ಗವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಈತ ನರನಲ್ಲ, ಈತ ಭರ್ಗೋ ಸಾಕ್ಷಾತ್ ನರಾಕೃತಿ. ಆ ಕೈಲಾಸಪತಿಯಾಗಿರ್ತಕ್ಕಂಥ ಶಂಕರನೇ ಭೂಲೋಕದಲ್ಲಿ ನರರೂಪ ಧಾರಣ ಮಾಡಿ ಗುರು ಅನಿಸಿಕೊಂಡು ಲಿಂಗಾಂಗ ಸಾಮರಸ್ಯದ ವಿಚಾರವನ್ನು, ಅಂಗಲಿಂಗಗಳ ಸಮರಸ ಜ್ಞಾನವನ್ನು ನನಗೆ ಉಪದೇಶ ಮಾಡ್ತಾ ಇದ್ದಾನೆ. ಈತ ಕೈಲಾಸಪತಿ ಶಂಕರನೇ ಇದ್ದಾನೆ ಅನ್ನುವಂಥ ಭಾವ ನಿನ್ನತ್ರ ಬಂತು ಅಂದರೆ ನಿನ್ನತ್ರ ಪುಣ್ಯ ಬೆಳೆಯಕತ್ಯದ ಅಂತ ಅರ್ಥ. ಇದನ್ನು ಬಿಟ್ಟು ನಾವು ಮನೆಯಾಗಿರ್ತೀವಿ, ಇವರು ಮಠದಾಗಿರ್ತಾರೆ, ನಾವು ಎಂಡ್ರು ಮಾಡಿದ್ದು ಉಣ್ತೀವಿ, ಇವರು ದಾಸೋಗದ್ದು ಉಣ್ತಾರೆ, ನಾವು ಒಂದಿಷ್ಟು ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂತೀವಿ, ಇವರು ಒಂದಿಷ್ಟು ಕಾವಿ ಕಲರ್ ಹಾಕ್ಯಂತಾರೆ, ನಾವು ಕೊಳ್ಳಾಗ ಬಂಗಾರ ಬೆಳ್ಳಿ ಹಾಕ್ಯಂತೀವಿ, ಇವರು ರುದ್ರಾಕ್ಷಿ ಹಾಕ್ಯಂತಾರೆ. ಏನು ನಮಗೆ ಅವ್ರಿಗೆ ವ್ಯತ್ಯಾಸ ಇಲ್ಲ. ಮತ್ತಿದೊಂದು ಪಾಯಿಂಟ್ ಇಡ್ತಾರೆ, ಏನು ನಮಗೇನು ವ್ಯತ್ಯಾಸ ಇಲ್ಲ. ಅವರು 3 ಉಣ್ತಾರೆ, ನಾವು 3 ಉಣ್ತೀವಿ. ನೀನು ಉಣ್ಣುವ ಅನ್ನಕ್ಕೂ ಇವರು ಉಣ್ಣುವ ಅನ್ನಕ್ಕೂ ಕಲರ್ ಒಂದೇ ಇದ್ರೂ ಸಹಿತ ಗುಣದಲ್ಲಿ ಬದಲಾವಣೆ ಇರುತ್ತೆ. ನೀವೇನಂತೀರಿ? ನಾನು ದುಡಿದು ಗಳಿಸಿನಿದ್ರನ್ನ, ನಾನು ಖರೀದಿ ಮಾಡಿನ ಅಕ್ಕಿ, ನಾನು ಕಟ್ಟಿನ ಮನೆ, ನಂದೆಲ್ಲ ಐತೆ, ನಂದೇ ಇದು ಅನ್ನದ ರೂಪದಲ್ಲಿ ಬಂದದ ಅಂತ ಗುಣ ಇಟ್ಕೊಂಡು ನೀವು ಉಣ್ತೀರಿ. ಗುರುಗಳು ಉಣ್ತಾರ. ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪ್ರಸಾದ, ಗುರುವಿನ ಅನುಗ್ರಹದಿಂದ ಬಂದ ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶ್ಯೋಪಜಾಯತೆ. ಗೀತೆಯಲ್ಲಿ ಪರಮಾತ್ಮ ಅಂತಾನೆ. ಜ್ಞಾನ ಪ್ರಸಾದ, ಅನ್ನ ಪ್ರಸಾದ, ಇದು ಭಗವಂತನಿಂದ ಬಂದದ್ದು. ಇದು ನಂದಲ್ಲ, ಇದು ನಂದಲ್ಲ, ಇದು ಗುರುವಿಂದು ಅಂತ ಇವರು ಉಣ್ತಾರ, ನಂದು ಅಂತ ನಾವು ಉಣ್ತೀವಿ. ವ್ಯತ್ಯಾಸ ಐತಿಲ್ಲ? ಉಣ್ಣದ್ರಾಗ ಎಷ್ಟು ವ್ಯತ್ಯಾಸ ಅದ? ಮತ್ತು ಒಳಗೆ ಹೋದ ಅನ್ನ ಮಾಂಸ ಆಗ್ತದೆ, ರಕ್ತ ಆಗ್ತದೆ, ಎಲುಬಾಗ್ತದೆ, ಆಮೇಲೆ ಏನದ ಅಂದರೆ ಮನಸ್ಸಾಗ್ತದೆ. ಅವಾಗೇನಂತದ? ತೋಳೇರ್ಸಕ್ಕೆ ಚಾಲು ಮಾಡ್ತದೆ. ಸ್ವಾಮಿಗಳು ತೋಳೇರಿಸ್ತಾರ? ಅವ್ರಿಗೆ ಯಾಕೆ ಏರ್ಸಕ್ಕೆ ಬರವಲ್ತು? ನಿಮ್ಗಿಂತ ಬಲ ಬೇಕಾದಷ್ಟು ಐತೆ ಖರೆ, ತೋಳು ಯಾಕೆ ಏರ್ಸಂಗಿಲ್ಲ ಅಂದ್ರೆ ಇದು ನಂದಲ್ಲ. ಇದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದು ಗುರುವಿನ ಅನುಗ್ರಹದಿಂದ ಬೆಳೆದದ್ದು, ಇದು ಗುರು ಸೇವೆಗಾಗಿ ಬೆಳೆದದ್ದು, ಇದು ಗುರು ಸೇವೆಗೋಸ್ಕರವಾಗಿ ಮೀಸಲಿಟ್ಟದ್ದು ಅನ್ನುವಂಥ ಭಾವ ಒಳಗಿಟ್ಟುಕೊಂಡಿರ್ತಾರ. ಸಾಮಾನ್ಯ ಜನರು ಏನದ ಅಂತ ಕೇಳಿದರೆ ತೋಳು ಯಾಕೆ ಏರಿಸ್ತಾರ ಅಂದರೆ ಇದು ನಂದೇ ಅಂತ ತೋಳು ಏರಿಸ್ತಾರೆ. ಅದಕ್ಕೆ ನಿನಗೆ ಪುಣ್ಯ ಪ್ರಾಪ್ತಿ ಆಗಬೇಕು ಅಂದರೆ ನೀನು ಏನು ಮಾಡು ಅಂತ ಕೇಳಿದರೆ ನಂದು ಅನುಬೇಡ, ಎಲ್ಲವೂ ನಿಂದೇ ಅಂತ ಅನ್ನೋದು. ನಿಂದೇ ಅನ್ನೋದು ಸ್ವಲ್ಪ ರೂಢಿ ಮಾಡಿಕೊಳ್ಳೋದು. ಮನೆಗೆ ಹೋದ್ಮೇಲೆ ನಿಮಗೆ ತಿಳಿಯಂಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಮನೆಗೆ ಹೋದ್ಮೇಲೆ ಹೆಂಡತಿ ಮನೆಯಾಗಿರ್ತಾಳೆ, ಅಡಿಗೆ ರೆಡಿಯಾಗಿರ್ತದೆ, ತಾಟ್ ಹಚ್ಚೋದು ಒಂದೇ ಬಾಕಿ ಇರ್ತದೆ. ನೀವು ಮನೆಯಾಗೆ ಹೋದ್ಮೇಲೆ ಮುಖ ತೊಳ್ಕೊಂಡು ಈ ಮನೆಯೆಲ್ಲ ನಿಂದೇ ಐತೆ, ನೀನಿದ್ರೇ ಈ ಮನೆ ಶೃಂಗಾರ, ನೀನಿದ್ರೇ ಮೃಷ್ಟಾನ್ನ ಭೋಜನ. ಸುಮ್ಮನೆ ಅನ್ರಿ, ತರ್ದಾಕವ್ರು ನೀವೇ, ಖರೀದಿ ಮಾಡೋರು ನೀವೇ, ಸುಮ್ಮನೆ ಅನ್ನೋದು ಇಷ್ಟು ಅನ್ರಿ. ನಿಮ್ಮ ತಾಟ್ನಾಗ ಎಲ್ಲ ಬಿಸಿ ಬಿಸಿದೇ ಬೀಳುತ್ತದೆ, ಮುಂದೆ ತಂದು ತುತ್ತು ಬಾಯಾಗಿಡ್ತಾರೆ. ನೀವೇನಾರ ಗೋಣಿ ಎಗರಿಸಿ ನೀನು ಬಾಗಿಲ್ದ ಒಳಗಿದ್ದು ಬಜಾರಕ್ಕೆ ಹೋಗಿ ದುಡಿಯೋನು ನಾನು, ತರೋನು ನಾನು, ಸೊಕ್ಕನ್ನಿಂದ ನಿಮ್ಮಪ್ಪನ ಮನೇಲಿಂದ ತಂದಿದ್ದೆ ನಾನು, ನಿನ್ನೆ ಮಾಡಿದ್ದು ಗಂಗಾಳದಾಗ ಬೆಚ್ಚಗೆ ಮಾಡಿ ತಂದು ನಾಯಿ ಬಿಸಾಕಿದಂಗೆ ಬಿಸಾಕ್ತಾರೆ. ಹೆಂಡ್ತಿ ಕೈಯಾಗಿಂದ ಅನ್ನನೇ ಚಲೋದು ಸಿಗಬೇಕು ಅಂದರೆ ನೀನು ಅನ್ಬೇಕು. ನಾನಂತ ಎದೆ ಮೇಲೆ ಕೈ ಇಟ್ಕೊಂಡ್ರೆ ಬಿಸಿ ಅನ್ನ ಬರೋಂಗಿಲ್ಲ, ತಂಗಳದು ಬರ್ತದೆ. ಅಂದಮೇಲೆ ಈ ಪ್ರಪಂಚದೊಳಗೆ ಇದು ದೇವರ ಮನೆ, ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕನ್ನುವ ಕಟ್ಟು ಕರಾರು ಇಲ್ಲ. ಇದು ಎಲ್ಲ ಪರಮಾತ್ಮನ ಸ್ವತ್ತು. ಇದರೊಳಗೆ ನಾವು ನಂದು ಅಂದಿವಿ ಅಂದರೆ ಪರಮಾತ್ಮ ಅಂತಾನ ನಿಂದೇನೈತೋ ನಿನ್ನ ಶರೀರನೇ ನಿಂದಲ್ಲ, ನಿನ್ನ ಶರೀರ ನಿಂದೇನು, ಕಡಿತನಕ್ಕೆ ಇದು ಇರ್ತದೇನು ನಿನಗೆ?
ನೀನು ಹೋಗುವ ಕಾಲಕ್ಕೆ ನಿನ್ನ ಜೊತೆಗಿದು ಏನಾದರೂ ಬರ್ತದೇನೋ? ಏನು ಬರಂಗಿಲ್ಲ. ಅದಕ್ಕೆ ನೀನು ಶರೀರನೇ ನಿಂದಲ್ಲ ಅಂದಾಗ ಈ ಜಗತ್ತು ನಿಂದಂಗೆ ಆತದ ತಮ್ಮ. ನಂದು ಅಂತ ಅನ್ಬೇಡ, ನಾನು ಅಂತ ಅನ್ಬೇಡ, ನೀನು ಅಂತಾನು. ಅದಕ್ಕೆ ಹೋಮ ಮಾಡೋ ಮುಂದೇನಂತಾರೆ? ರುದ್ರಾಯ ನಮಃ, ರುದ್ರಾಯೈ ಇದಂ ನಮಃ. ರುದ್ರನಿಗೆ ಸ್ವಾಹಾಕಾರ, ಬ್ರಹ್ಮನಿಗೆ ಸ್ವಾಹಾಕಾರ, ಶಾಂಭವಿಗೆ ಸ್ವಾಹಾಕಾರ, ಮತ್ತು ಇಂದಂತರ ಇದಂ ನಮಮ. ಇದು ಹಾಕಿದ ತುಪ್ಪ ನಂದಲ್ಲ ದೇವರೇ, ನಿಂದೆ. ಅರ್ಘ್ಯ ಸಾಮಾನುಗಳೆಲ್ಲ ನಿನುವೆ, ನಾನು ಏನು ತಂದಿಲ್ಲ. ಇದಂ ನಮಮ, ಇದಂ ನಮಮ. ಪ್ರಪಂಚದೊಳಗನೂ ಸಹಿತ ಆರಾಮಿರಬೇಕು ಅಂದರೆ ಇದಂ ನಮಮ ಅನ್ನಬೇಕು. ಅದು ಬಿಟ್ಟುಕೊಟ್ಟು ನಾನು ಅಂತ ಅಂದಿವೆ ಅಂದರೆ ನಮ್ಮ ಪುಣ್ಯ ಕರಗಕತ್ಯದ ಅಂತ ಅರ್ಥ. ಮಂಜುಗಡ್ಡೆ ಮಳೆಗೆ ದೊಡ್ಡದು ಬಿದ್ದದ ಅಂದರೆ ಅದು ಹಂಗೆ ಇರಂಗಿಲ್ಲ. ಬೆಳಕರಿಯೋದ್ರೊಳಗೆ ಕರಗ್ತದೆ. ಕರಿಕ್ಯಂತ ಒತ್ತಾದ ಮೇಲೆ ಬಂದು ನೋಡಿದ ಅಂದರೆ ಇಲ್ಲೇ ಬಿದ್ದಿತ್ತು, ದೊಡ್ಡ ಗುಂಡಿನಷ್ಟು ಬಿದ್ದಿತ್ತು ಅಂತ ಅಷ್ಟೇ ಅನುಭವದೇ ಹೊರತು ನೋಡಕ್ಕೆ ಮಂಜುಗಡ್ಡೆ ಇರಂಗಿಲ್ಲ. ಅದರಂಗೆ ನೀನು ಹೆಂಗಂಗೆ ವಯಸ್ಸು ಹಾಕ್ಯಂತ ಹೋಯ್ತೋ ಹಂಗಂಗೆ ಕರಿಕ್ಯಂತ ಹೋಗುತ್ತೆ. ಕರಗದ್ರೊಳಗಾಗಿ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡು, ಸುಕೃತವನ್ನು ಪಡೆ. ಯಾವ ಸಮಯಕ್ಕೆ ಏನೇನು ಆಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರವಾಗಿ ನೀನು ಸುಖವನ್ನೇ ಬಯಸಿದ್ದಿ ಅಂದಮೇಲೆ ನೀನು ಈ ಪ್ರಪಂಚದ ಮೇಲೆ ಎಷ್ಟು ಮಮಕಾರ ಇಟ್ಟಿದ್ದೆ ಅದನ್ನು ತೆಗೆದು ಒಂದಿಷ್ಟು ಈ ಕಡೆ ಇಡು. ಅಲ್ಲಿಟ್ಟರೆ ಮಮಕಾರ ಅಂತಾರೆ, ಅದನ್ನು ಗುರುದೇವರ ಮೇಲೆ ಇಟ್ಟರೆ ಪ್ರೀತಿ ಅಂತಾರೆ. ಅದಕ್ಕೆ ನೀನು ಏನು ಮಾಡು ಅಂತ ಕೇಳಿದರೆ, ಅನಂತ ಮಹಾತ್ಮರು ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡ್ಬೇಕು. ನಾನು ಈಗ ಹೇಳಕತ್ತಿದ್ದು 1ನೇ ನಂಬರ್ ಮೀನ, ಇನ್ನೂ 2 ಬಾಕಿ ಅದಾವೆ ನಾಳೆಗೆ. ಮತ್ತು ಇವತ್ತೇ ಮುಗಿದು 3 ಮೀನದು ಅಂತ ತಿಳ್ಕೊಂಡಿದ್ದೀವಿ. 1ನೇ ಮೀನದ ಸುದ್ದಿನೇ ಹೇಳಕತ್ತೀವಿ. ಬರೋದ್ರೊಳಗಾಗಿ ಖಾಲಿ ಮಾಡ್ತಕ್ಕಂಥದ್ದು 1ನೇ ಮೀನ. ಇದನ್ನೆಲ್ಲ ಮಹಾತ್ಮರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರೇಣುಕಾದಿ ಪಂಚಪೀಠಾಧೀಶ್ವರರು, 96,000 ಅಮರ ಗಣಾಧೀಶ್ವರರು, ಇವರೆಲ್ಲರೂ ಏನದ ಅಂತ ಕೇಳಿದರೆ, ಇವು ಎಲ್ಲ ಸಾಧನೆಗಳನ್ನು ಯಾಕೆ ಮಾಡಿದರು ಅಂತ ಕೇಳಿದರೆ, ಇನ್ನೊಂದು ಸಲ ಬರಬಾರದು ನಾವು ಈ ಭೂಮಂಡಲಕ್ಕೆ ಅಂತ ತಿಳ್ಕೊಂಡು ಅವರು ಎಲ್ಲವನ್ನು ತ್ಯಾಗ ಮಾಡಿ. ಬಸವಣ್ಣ ನಿಮ್ಮಂಗ ಗೃಹಸ್ಥ ಆದರೂ ಆತನ ವ್ಯಕ್ತಿತ್ವ ಹೆಂಗಿತ್ತು, ವಿಶ್ವಚೇತನ ಶಕ್ತಿಯಾದ. ಗೃಹಸ್ಥನಾಗಿದ್ದರೂ ಸಹಿತ ಪ್ರಪಂಚ ಇದ್ರೂ ಪದ್ಮಪತ್ರ ಮೀಮಾಂಬಸ, ಕಮಲದ ಮೇಲೆ ಎಲೆ ನೀರೊಳಗನೇ ಇರ್ತದೆ. ಕಮಲದ ಗಿಡ ನೀರಾಗನೇ ಬೇರು ಬಿಟ್ಟಿರ್ತದೆ. ಹೂವು ನೀರಾಗನೇ ಅರಳಿರ್ತದೆ. ಹೂವಿನೊಳಗ ನೀರಿರ್ತದ. ಅದನ್ನು ಕಿತ್ತಿ ಒಂದು ಸಲ ಕೈ ಹಿಂಗೆ ಅಂದುಬಿಟ್ರಿ ಅಂದರೆ ಒಂದು ಹನಿ ನೀರು ಸಹಿತ ಅಲ್ಲಿ ನಿಲ್ಲಂಗಿಲ್ಲ. ಅದರಂಗೆ ಸಂಸಾರದೊಳಗನೇ ಇರಬೇಕು, ಗಳಿಸಬೇಕು, ಮಕ್ಕಳನ್ನ ಹಡಿಬೇಕು, ಎಲ್ಲ ಮಾಡಬೇಕು. ಇಂಥ ಮಠಮಾನ್ಯಗಳಿಗೆ ಬಂದಾಗ, ಗುರುಗಳ ಹತ್ರ ಬಂದಾಗ ಆ ಸಂಸಾರ ಅನ್ನೋದು ಸ್ವಲ್ಪ ಹಿಂಗೆ ಜಾಡಿಸ್ಬಿಡ್ಬೇಕು. ಸ್ವಚ್ಛಾಗಿ ಹೂ ಸುಗಂಧ ಭರಿತ ಆಗ್ತದೆ. ಇಲ್ಲೇನೂ ಬಂದು ಅಲ್ಲಿದೇ ಒತ್ಕೊಂಡು ಬಂದು ಇಲ್ಲಿ ಕುಂತೀರಿ ಅಂದ್ರೆ ಮತ್ತು ನಾವು ಮೈಕಿನ ಏನು ಹೇಳ್ಬೇಕು? ಹೇಳೋದೇನು ಕೇಳೋದೇನು? ಗುರುಗಳ ಹತ್ರ ಬಂದಾಗ ಸಂಸಾರದ ಸುದ್ದಿ ಕೇಳಬಾರದು. ನಮ್ಮ ಅದ್ವೈತದೊಳಗೆ ನಾವು ಹೇಳ್ತೀವಿ, ಆತ್ಮ ಅನಾತ್ಮಗಳ ವಿಚಾರವನ್ನು ನೀವು ಕೇಳಬೇಕು ಅಂತ ನಾವು ಹೇಳ್ತೀವಿ. ಲಿಂಗಾಂಗ ಸಾಮರಸ್ಯದ ಬಗ್ಗೆ ಕೇಳಬೇಕು ಅಂತ ಇವ್ರಂತಾರೆ. ಇಲ್ಲಿ ಬಂದ ಮೇಲೆ ಅದನ್ನು ಕೇಳಬೇಕು. ಲಿಂಗ ಕಟ್ಟಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಈ ಒಂದು ಕಾರ್ಯಕ್ರಮ ಐತದು, ನಿಮಗೆಲ್ಲ ತಿಳಿಸಿಕೊಡ್ತಾರೆ ಅದನ್ನು. ಇದನ್ನು ನಾವು ಗುರುಗಳ ಹತ್ರ ಪ್ರಶ್ನೆ ಮಾಡಬೇಕು. ಇಲ್ಲಿ ಬಂದು ಎಮ್ಮೆ ನಿನ್ನೆ 4 ತೆಂಬಿಗೆ ಹಿಂಡಿತ್ತು, ಇವತ್ತು 2 ತೆಂಬಿಗೆ ಹಿಂಡಕತ್ತದ, ಏನಾರು ಒಂದಿಷ್ಟು ಮಂತ್ರಿಸ್ಕೊಡ್ರಿ ಅಂತಂದರೆ ಇಷ್ಟು ಸಣ್ಣತನಕ್ಕೆ ಉಪಯೋಗ ಮಾಡೋದ ಗುರುಗಳನ್ನು? ರಾಜ ಪ್ರತ್ಯಕ್ಷ ಆಗಿದ್ದ, ರಾಜಪ್ಪ ಹೋಗಿ ಅಡವ್ಯಾಗ ಬೇಟಾಡಕ್ಕೆ ಹೋಗಿದ್ದ. ಓದ ಭಾಳ ದೂರ ಬ್ಯಾಸಿಗೆ ದಿವಸ ನೀರಡಿಕೆ ಆಯಿತು, ನೀರೇ ಇಲ್ಲ.
ಆವಾಗ ರಾಜ ಅಂದ, ನೀರಿಲ್ಲ ಅಂದ್ರೆ ಸತ್ತೋತೀವಿ, ಹೆಂಗೆ ಮಾಡ್ಬೇಕು ಇದನ್ನ ಅಂತ ಕೇಳಿದಾಗ, ಅಲ್ಲಿ ಯಾರೋ ಹೊಗೆ ಕಾಣಿಸ್ತದ, ಯಾರೋ ಇದ್ದಾರೆ ದನ ಕಾಯೋರು ಇರ್ತಾರ, ಅವ್ರ ತತ್ರಾಣಿ ಒಳಗೆ ಒಂದಿಷ್ಟು ನೀರು ಇರ್ತದ, ಕೇಳೋಣ ಅಂತ ತಿಳ್ಕೊಂಡು ಹೋಗಿ ನೋಡೋದ್ರಾಗ ತತ್ರಾಣಿ ಒಳಗೆ ನೀರಿತ್ತು. ಆ ನೀರು ತಂದು ರಾಜಗೆ ಕೊಟ್ಟರು. ರಾಜ ಆರಾಮ ಕುಡಿದ ಮೇಲೆ ಏನದ ಅಂದ್ರೆ ಮಂತ್ರಿನ ಕರೆದು ಕೇಳ್ತಾನ, ನಾನು ಸಾಯ್ತಿದ್ದೆ, ಈ ಹುಡುಗ ಏನದ ಅಂದರೆ ಯಜಮಾನ ದನ ಕಾಯವನು ನನಗೊಂದಿಷ್ಟು ಕುಡಿಯೋಕೆ ನೀರು ಕೊಟ್ಟಾನ, ಅದಕ್ಕೋಸ್ಕರವಾಗಿ ನಾನು ರಾಜ ಅಂದ ಮೇಲೆ ಇವರಿಗೆ ಒಂದಿಷ್ಟು ಏನಾದರೂ ಕೊಟ್ಟು ಹೋಗ್ಬೇಕಲ್ಲ, ಏನು ಬೇಕು ಕೇಳು ಅಂತಂದ. ಅವನು ದೊಡ್ಡ ಮಗ, ಅವನು ದನ ಹೊಡ್ಕೊಂಡು ಬಂದಿದ್ದ, ಕೈಯಾಗ ಒಂದು ದೊಡ್ಡ ಬಡಿಗೆ ಎಲೆ ಚೀಲ ಇತ್ತು. ಅವತ್ತೇನದ ಅಂತ ಕೇಳಿದ್ರೆ ಸುಣ್ಣದ ಡಬ್ಬೆ ಮರೆತು ಬಂದಿದ್ದ. ಅಡಿವ್ಯಾಗ ಬಂದ ಮೇಲೆ ಎಲೆ ಹಾಕ್ಯಬೇಕಂತ ನೋಡಿದ, ಎಲೆ ಎತ್ತು, ಅಡಿಕೆ ಎತ್ತು, ಎಲ್ಲನೂ ಎತ್ತು, ಸುಣ್ಣನೇ ಇದ್ದಿಲ್ಲ. ಸುಣ್ಣ ಇಲ್ಲದ ಎಲೆ ಹಾಕ್ಕೊಂಡ್ರೆ ಎಲೆ ತಿಂದಂಗೆ ಅಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದ. ಅದರಂಗೆ ಸುಣ್ಣ ಇಲ್ಲಲ್ಲಪ್ಪ ಅಂತ ಅವನು ವಿಚಾರ ಮಾಡ್ತಿದ್ದ. ಅದೇ ಟೈಮ್ನಾಗ ರಾಜ ನೀರು ಕೇಳಿದ, ರಾಜಾಗ ನೀರು ಕೊಟ್ಟರು. ಮಂತ್ರಿಗೆ ಹೇಳಿದ, ಅವನಿಗೊಂದಿಷ್ಟು ಏನು ಬೇಕು ಕೇಳು, ಕೊಟ್ಟು ಹೋದ್ರೆ ಬರ್ತದ ಅಂತಂದ್ರೆ ಅವ ಅಂದ, ಎಲೆ ಚೀಲ ಮುಂದಿಟ್ಕೊಂಡು ಅಡಿಕೆ ಆದ, ಎಲೆ ಆದ, ಎಲ್ಲ ಆದ, ಸುಣ್ಣನೇ ಇಲ್ಲ, ಸುಣ್ಣಿದ್ರೆ ಒಂದು ಸ್ವಲ್ಪ ಕೊಟ್ಟು ಹೋಗೋಣ ರಾಜಾಗ ಅಂತ. ನೋಡ್ರಿ ಹೆಂಗದ. ರಾಜ ಸ್ವಲ್ಪ ದೂರ ನಿಂತಿದ್ದ. ಅದಕ್ಕೆ ಈ ಮಂತ್ರಿಗಳಕ್ಕಿಂತ ಈ ಕಂತ್ರಿಗಳಂತ ಸೆಕ್ರೆಟರಿ ಇರ್ತಾರಲ್ಲ, ಇವರ ಹುಷಾರಿರ್ತಾರೆ, ಬೇರಿಕಿರ್ತಾರೆ. ಇವು ಮಂತ್ರಿಗಳೆಲ್ಲ ಮೊಬ್ಬಿರ್ತಾವೆ, ತಿಂದು ಲಾಡ್ಜಿನಾಗ ಬಿದ್ದು ಇವಕ್ಕೇನು ಗುರ್ತಿರಂಗಿಲ್ಲ. ರಾಜ ಅಷ್ಟು ದೂರ ನಿಂತಿದ್ದ. ನಿಂತ ಮೇಲೆ ಏನದ ಅಂದ್ರೆ ಮಂತ್ರಿನ ಕರೆದ, ಏನಂತಾನೋ ಅವನು, ಸುಣ್ಣನೇ ಕೇಳ್ಯಾನ ಅಂತ ಅಂದೆ ಅಂದರೆ ನಾನು ರಾಜನಿಗೂ ಅಪಮಾನ ಇದು. ಗುರುಗಳ ಹತ್ರ ಬಂದು ನಾಶವಾಗುವ ವಸ್ತು ಕೇಳಿದರೆ ಗುರುಗಳಿಗೆ ಅಪಮಾನ. ಅದು ನಾಶವಾಗದೇ ಇರತಕ್ಕಂಥ ಲಿಂಗಾಂಗ ಸಾಮರಸ್ಯದ ವಿಚಾರವನ್ನು ಪ್ರಶ್ನೆ ಮಾಡಬೇಕು. ಅದರಂಗೆ ಮಂತ್ರಿ ಹುಷಾರಿದ್ದ. ಅವನಂದ, ಮಹಾರಾಜ್ ಇವನೇನು ಕೇಳ್ತಾನ ಅಂದರೆ, ಇವನು ಬಡವ, ಇವನಿಗೆ ಅಡಿವಾಗ ಒಂದಿಷ್ಟು ಹೊಲ ಇಲ್ಲ, ಊರಾಗ ಮನೆ ಇಲ್ಲ, ಅದಕ್ಕೆ ಸುಣದಾಳ್ ಅಂತೇನು ಊರೈತಲ್ಲ, ಆ ಊರು ನನ್ನ ಹೆಸರಲ್ಲಿ ಜಾಗಿರು ಬರ್ಕೊಡು ಅಂತಾನ ಅಂತ ಹೇಳಿದ ಮಂತ್ರಿ. ಬರೆದು ಬಿಡು ಅಂದಾತ. ನೋಡ್ರಿ, ಮಂತ್ರಿ ಹುಷಾರಿದ್ದದಕ್ಕೆ ರಾಜ ಬಂದಾಗ ಏನು ಕೇಳ್ಬೇಕಂತ ಖಬರ್ ಇರಲಾರ್ದ ಸುಣ್ಣ ಕೇಳಿದವನಿಗೆ ಒಂದು ಊರು ಜಾಗಿರಿ ಕೊಡಿಸ್ತ. ಅದರಂಗ ಗುರುಗಳ ಹತ್ರ ಬಂದಾಗ ಸುಣ್ಣ ಕೇಳಿದಂಗೆ ಎಮ್ಮೆ ಹಾಲು ಕೊಡವಲ್ತು, ಅದು ಆಯಿತು, ಮನೆಯದು ಕುಂಬೆ ಕಲ್ಲು ಸಡ್ಲಕ್ಕತ್ತದ ಗಡರ ಕೆಡು, ಮತ್ತೇನು ಮಾಡೋದೈತಿ. ಇಂಥವೆಲ್ಲವಸ್ಸು ಬಂದು ಗುರುಗಳ ಹತ್ರ ಕೇಳಿದರೆ ಗುರುಗಳಿಗೂ ಕಿಮ್ಮತ್ತು ಕಡಿಮೆ, ಕೇಳೋರಿಗೂ ಕಿಮ್ಮತ್ತು ಕಡಿಮೆ. ಅದಕ್ಕೆ ಗುರುಗಳನ್ನು ಹೆಂಗೆ ಉಪಯೋಗ ಮಾಡಿಕೊಳ್ಳಬೇಕು ಹಂಗೇ ಉಪಯೋಗ ಮಾಡಿಕೊಳ್ಬೇಕು. ಅದು ಭಕ್ತನ ನಿಜವಾದ ಲಕ್ಷಣ. ಅದು ಯದ್ವತದ್ವ ಬಳಸಿಕೊಂಡ್ರೆ ನಮಗೆ ಯದ್ವತದ್ವ ಸುಖನೇ ಸಿಗುತ್ತದೆ, ಒರಿಜಿನಲ್ ಸಿಗಂಗಿಲ್ಲ. ಒರಿಜಿನಲ್ ಸುಖದ ಸಲುವಾಗಿಯೇ ಲಿಂಗ, ಒರಿಜಿನಲ್ ಸುಖದ ಸಲುವಾಗಿಯೇ ಗುರು, ಒರಿಜಿನಲ್ ಸುಖದ ಸಲುವಾಗಿಯೇ ಜಂಗಮ, ಒರಿಜಿನಲ್ ಸುಖದ ಸಲುವಾಗಿಯೇ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳು. ಈ ಒರಿಜಿನಲ್ ಸುಖನೇ ಇಲ್ಲ ಅಂದರೆ ಇವು ಮೂರದ್ದು ಕೆಲಸನೇ ಇಲ್ಲ. ಅಷ್ಟಾವರಣ ಅಂದರೆ 8, ಪಂಚ ಆಚಾರಗಳು 5, ಶಟಸ್ಥಲಗಳು ಅಂದ್ರೆ 6. ಇವು ಏನು ಅದಾವ, ಇವು ಎಲ್ಲ ಏನದ ಅಂದರೆ ಮನುಷ್ಯನನ್ನು ಸ್ವಚ್ಛ ಮಾಡಿ ಈ ತೊಗಲು ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ತೆಗೆದು ನೀನು ಲಿಂಗ ಸ್ವರೂಪನೇ ಇದ್ದಿ ಅಂತಕ್ಕಂಥ ಉಪದೇಶ ಮಾಡತಕ್ಕಂಥ ವಿಚಾರಗಳನ್ನು ಧರ್ಮಾಚಾರ್ಯರು ಈ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳಲ್ಲಿ ಇಟ್ಟಿರುವಂಥವರಾಗಿದ್ದಾರೆ. ಈ ವಿಚಾರಗಳನ್ನು ಗುರು ಸನ್ನಿಧಾನದಲ್ಲಿ ಬಂದು ಅವುಗಳ ಬಗ್ಗೆ ಶಿಷ್ಯನಾದಂಥವನು ಪ್ರಶ್ನೆ ಹಾಕಿದರೆ ಅವರು ಉತ್ತರ ಹೇಳ್ತಾ ಇದ್ದಾರೆ. ಹೇಳಿದಾಗ ನಿನಗೆ ಸಂತೃಪ್ತಿ ಆಗುತ್ತೆ, ಮನುಷ್ಯ ಜನ್ಮದ ಮಹತ್ವ ತಿಳಿಯುತ್ತೆ. ಈ ವಿಚಾರ ಮಾಡ್ತಕ್ಕಂಥವನೇ ಮೊದಲನೇ ಮೀನ. ಬರೋದ್ರೊಳಗಾಗಿ ಜಾಗ ಖಾಲಿ ಮಾಡಿದ್ರಾಯಿತು ಅಂತ ಅನ್ನೋಂಥ ಮೀನ ಇದು. ಇನ್ನು ಎರಡನೇದು ಏನಂತದ, ಎರಡನೇದು ಬಂದಾಗ ನೋಡಿದ್ರಾಯ್ತು. ಮೂರನೇದು ಅಂತದ ಹಣೆ ಬರದಾಗ ಏನಿದ್ದದ್ದು ಆಗ್ತದ. ಇವು 2 ಮೀನ ನಾಳೆ ನೋಡ್ತಾರೆ. ಇವತ್ತವು ಮಲಿಕೆಯಲ್ಲಿ ಈಗ ಒಂದೇ ಮೀನ ಎದ್ದಿತ್ತು, ಒಂದೇ ಮೀನದ ಸುದ್ದಿ ಹೇಳಿವಿ ನಿಮಗೆ. ನಾಳೆ 2 ಮೀನದ ಸುದ್ದಿ.
ಅದು ಬಂದಾಗ ನೋಡಿದ್ರೆ ಆಯ್ತು ಅನ್ನೋದು ಒಂದು ಮೀನ, ನಾನು ನಣೆಬರ್ದಾಗ ಇದ್ದಂಗೆ ಆಗ್ತದೆ ಅನ್ನೋದು ಎರಡನೇ ಮೀನು. ಈ ಒಂದನೇ ಮೀನು ಏನದ ಅಂತಂದರೆ ಇದು ಹೇಳಿತ್ತು, ಬರೋದ್ರೊಳಗಾಗೇ ನಾವು ಜಾಗ ಖಾಲಿ ಮಾಡಬೇಕು. ಯಮ ಪಾಶ ಹಾಕೋದ್ರೊಳಗಾಗೇ, ಯಮ ಬಂದು ನಮಗೆ ಶಿಕ್ಷೆ ಕೊಡೋದಕ್ಕಿಂತ ಮುಂಚಿತವಾಗಿ, ಯಾರಾದರೂ ಬಂದು ಅಳಿಗಾಡಿಸೋದಕ್ಕಿಂತ ಮೊದಲೇ ನಾವು ಗಟ್ಟಿ ಆಗಬೇಕು. ಗಟ್ಟಿ ಮಾಡ್ತಕ್ಕಂಥದ್ದೇ ಅಧ್ಯಾತ್ಮ ಪ್ರವಚನ. ಪವಿತ್ರ ಶ್ರಾವಣ ಮಾಸ ಗಟ್ಟಿ ಆಗೋದು, ಸಡ್ಲಾಗೋದಿಲ್ಲ. ಪರಮಾತ್ಮನ ವಂಶಸ್ಥರು ನಾವು ಯಾರು ಬ್ಯಾರೆ ಅಲ್ಲ. ಪರಮಾತ್ಮ ನಮ್ಮ ಮಾಲಕ, ಸಬ್ಕಾ ಮಾಲಿಕ ಏಕ್, ಅವನು ಒಬ್ಬನೇ ಮಾಲಕ, ನಾವೆಲ್ಲರೂ ಅವನ ಅನುಯಾಯಿಗಳು. ಅವನು ಪಾದಕ್ಕೆ ಮುಟ್ಟತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಂಥ ಶಕ್ತಿ ಜಗದ್ಗುರು ಪಂಚಪೀಠಾಧೀಶ್ವರರು ಗುರುದೇವರು ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಸಮಯ ಆಗಿದೆ. ಇನ್ನು ಗವಾಯಿಗಳವರು ಒಂದು ಪದ ಹಾಡ್ತಾ ಇದ್ದಾರೆ. ಆದಮೇಲೆ ಮುಂದಿನ ವಿಚಾರಕ್ಕೆ ನಾವು ನೀವೆಲ್ಲರೂ ಹೋಗೋಣ.